ಹಲೋ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಜಸ್ಟ್ 8:30. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ಇದು ಸೋಮವಾರದ ಬೆಳಗ್ಗೆ. ಸೋಮವಾರ ಮಂಡೇ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ವಾರ ಪೂಜೆ. ಸೊ ಎಲ್ಲ ಆಯಿತು. ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ನೋಡಿ, ಬಿಸಿಲು ಲೈಟ್ ಬ್ಲರ್ ಆಗ್ತಾಯಿದೆ. ಇವಾಗ ಸರಿ ಆಯಿತಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ಮಾರ್ನಿಂಗ್ ಇದೆ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಬನ್ನಿ ನನ್ನ ಜೊತೆ ನೀವು ನನ್ನ ವ್ಲಾಗಲ್ಲಿ ಜಾಯ್ನ್ ಆಗಿ. ಸೊ ಮಂಡೇ ಸೋಮವಾರ ಬೆಳಗ್ಗೆ ಎಲ್ಲ ಆಯಿತು. ವಾರ ಪೂಜೆ, ತಿಂಡಿ ಚಪಾತಿ, ಟೊಮೆಟೊ ಗೊಜ್ಜು. ಬಟ್ ಇನ್ನೂ ಏನು ತಿಂದಿಲ್ಲ. ಜಸ್ಟ್ ನಾವು ಟೈಮ್ 8:30. ಸೊ ನಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಮಹದೇಶ್ವರ ಟೆಂಪಲ್ಗೆ ಹೋಗಿ ಬಂದೆ. ಅರ್ಚನೆ ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಒಂದು ಬ್ಲೆಸ್ಸಿಂಗ್ ಸೋಮವಾರ. ಬೆಳಗ್ಗೆ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮುಗಿದುಬಿಟ್ರೆ ಹ್ಯಾಪಿ ಹೌಸ್ ವೈಫ್ಸ್ಗೆ ಅಲ್ವಾ? ಸೊ ಡು ಯು ಅಗ್ರಿ? ಎಸ್. ಸೊ ಖುಷಿ ಆಗ್ತಾಯಿದೆ. ಸುಮಾರು ದಿನದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ ಕೆಲಸದ ಒತ್ತಡ, ಬ್ಯುಸಿ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ. ನನ್ನ ಮಕ್ಕಳಿಗೆ ಸ್ಕೂಲು, ಟ್ಯೂಷನ್, ಇವಾಗ ರಜಾ ಇದೆ. ಯಾಕಂದರೆ 4 ಡೇಸ್ ರಜಾ ಇದೆ. ಫನ್ ಫೇರ್, ಓಪನ್ ಡೇ, ಸ್ಕೂಲ್ ಡೇ ಎಲ್ಲ ಸೇರಿ 4 ಡೇಸ್ ರಜಾ ಇದೆ. ನಾಳೆಯಿಂದ ಕ್ಲಾಸಸ್ ಕಮೆನ್ಸ್ ಆಗ್ತಾಯಿದೆ. ಸೊ ಸೈನ್ಸ್ ಎಕ್ಸಿಬಿಷನ್ ಒಂದಕ್ಕೆ ಬಿಟ್ಟರೆ ನಾನು ಈ ಸಲ ಯಾವುದಕ್ಕೂ ಸೇರಿಸಿಲ್ಲ. ಬಿಕಾಸ್ ಆಫ್ ಎಲ್ಲದಕ್ಕೂ ನಾನು ಒಬ್ಬಳೇ ಓಡಾಡಬೇಕು, ಇಬ್ಬರೂ ಕರ್ಕೊಂಡು. ಸತೀಶ್ ಅಂತೂ ಫ್ರೀ ಇರಲ್ಲ, ನಿಮಗೂ ಗೊತ್ತು ಕೆಲಸ. ನನ್ನ ಒಬ್ಳಿಗೆ ತುಂಬ ಬರ್ಡನ್ ಆಗುತ್ತೆ. ಅವನು ಈ ಸಲ SSLC ಆಗಿರೋದ್ರಿಂದ ಅವ್ನು ಒಂದ್ಸಲಿ, ಇವಳನ್ನೊಂದ್ಸಲಿ ಪಿಕಪ್ಪು ಡ್ರಾಪು ಅವರು ಕೇಳಿದ ಕಡೆ ಒಬ್ಬಳಿಗೆ ಓಡಾಡೋಕ್ಕಾಗಲಿಲ್ಲ. ಸೊ ಚಾರುನ ಸಲಿ ಡ್ಯಾನ್ಸ್ಗೆಲ್ಲ ಸೇರಿಸ್ತಾ ಇದ್ದೆ, ಸ್ಕೂಲ್ ಡೇ, ಓಪನ್ ಡೇಗೆಲ್ಲ. ಈ ಸಲ ಯಾವುದಕ್ಕೂ ಸೇರಿಸಿಲ್ಲ, ಸೈನ್ಸ್ ಎಕ್ಸಿಬಿಷನ್ ಒಂದಕ್ಕೆ ಬಿಟ್ಟು. ಸೊ ನನ್ನ ಮಗ ಅದನ್ನು ಮುಗಿಸಿದ್ದಾನೆ. ಸೊ ಇವತ್ತು ಲಾಸ್ಟ್ ಹಾಲಿಡೇ. ಸೊ ಹಾಗಾಗಿ ಒಂದು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಇನ್ನು 3-4 ಮಂತ್ಸ್ ಎಲ್ಲೂ ಹೋಗೋಕ್ಕಾಗಲ್ಲ. ಏಪ್ರಿಲ್ ತನಕ ಎಲ್ಲೂ ಹೋಗೋಕ್ಕಾಗಲ್ಲ. ಏಪ್ರಿಲ್ ಬಂತು ಅಂದರೆ ನಮಗೆ ಸೀಸನ್ ಕೂಡ ಸ್ಟಾರ್ಟ್ ಆಗುತ್ತೆ, ಇನ್ನು ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಇವತ್ತು ಒಂದಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿ ಹೊರಟಿರೋ ಅಂಥದ್ದು. ಸೊ ಚಪಾತಿ, ಟೊಮೆಟೊ ಗೊಜ್ಜು ತಿಂಡಿ ಆಗಲೇ ಹೇಳ್ದಂಗೆ ಎಲ್ಲ ಕೆಲಸ ಆಯಿತು. ವಾರ ಪೂಜೆ. ಸೊ ದೇವ್ರ ಮನೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತಲೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ದೇವ್ರ ಮನೆ ಅಲಂಕಾರ ನೋಡಿ ಆಯ್ತು. ಮುಖ ತೊಳೆದು ನೋಡಿ, ಈ ರೀತಿ ಇದೆ ರಂಗೋಲಿ. ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ಕಮೆಂಟಲ್ಲಿ ಹೇಳಿ ಆಯಿತಾ? ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೂ ಹೋಗಿ ಬಂದೆ. ಏನೇನಾಯಿತು ಅಂತ ಸಣ್ಣಬಿಟ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ರೆಡಿ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನನ್ನ ಡೈಲಿ ರೊಟೀನ್ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎದ್ದು ಬಾಗಿಲು ಕಸ ಗುಡಿಸಿ, ರಂಗೋಲಿ ಹಾಕಿ, ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ ಒರೆಸಿ, ದೀಪಗಳೆಲ್ಲನೂ ನೀಟಾಗಿ ತೊಳೆದಿಟ್ಬಿಟ್ಟು, ರಂಗೋಲಿ ಹಾಕ್ಬಿಟ್ಟು, ಬಿಸಿನೀರೆಲ್ಲ ಕುಡಿದು ವಾಕ್ ಹೋಗ್ತಾಯಿದ್ದೀನಿ. 1 ಅವರ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಹೊಸ್ಲೆಲ್ಲ ರೆಡಿ ಮಾಡಿ, ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿ. ಬೆಳಗ್ಗೆ ಕತ್ಲೆಯಲ್ಲಿ ರಂಗೋಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ರಂಗೋಲಿ ತೋರಿಸ್ತಾ ಇದ್ದೀನಿ. ಅರ್ಶಿನ ಕುಂಕುಮ ಇಟ್ಟು ಎಲ್ಲ ರಂಗೋಲಿ ರೆಡಿ ಮಾಡಾಯಿತು. ಯಾರೋ ಒಬ್ಬರು ನನಗೆ ಬೇಡದಿರೋ ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೆಲ್ಲ ತಲೆ ಅಂತೂ ಕೆಡಿಸ್ಕೊಳ್ಳಲ್ಲ. ಯಾರೋ ಮಾಡಬಾರ್ದ ಕೆಲಸ ನೀ ಮಾಡ್ತೀಯಾ, ಅದನ್ನೇ ವಿಡಿಯೋ ಮಾಡ್ತೀಯಲ್ಲ ಅಂತ. ನಾನು ಇಷ್ಟಾದರೂ ಮಾಡ್ತೀನಿ. ನಿನ್ನ ಕೈಲಿ ಏನಾಗುತ್ತಮ್ಮ, ನಿನ್ನ ಕೈಲಾದರೆ ಮಾಡಿ ತೋರಿಸು. ಸೊ ವಾರ ಪೂಜೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಅದರಲ್ಲೂ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದಮೇಲೆ ಎಲ್ಲ ಡೀಪ್ ಕ್ಲೀನ್ ಮಾಡಲೇಬೇಕು. ಚಪಾತಿಗೆ ಟೊಮೆಟೊ ಗೊಜ್ಜು ಮಾಡಿ ಇಟ್ಬಿಟ್ಟಿದ್ದೀನಿ ಹಾಟ್ ಬಾಕ್ಸ್ಗೆ ಹಾಕಿ. ಯಾಕಂದರೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಚಪಾತಿ ಮಾಡಿದ್ರೆ ಎಷ್ಟು ಗಲೀಜಾಗುತ್ತೆ ಅಡುಗೆ ಮನೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಕೆಳಗಡೆ ಇರೋದು ಟೊಮೆಟೊ ಗೊಜ್ಜು, ಅದನ್ನು ಓಪನ್ ಮಾಡಿದ್ರೆ ಮತ್ತೆ ಅಲ್ಲಿ ಚೆಲ್ಬಿಡುತ್ತೋ ಅಂತ ಓಪನ್ ಮಾಡಿಲ್ಲ. ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡಿರೋಂಥದ್ದು. ಇಷ್ಟೆಲ್ಲ ಮಾಡಿ ಮನೇಲಿ ವಾರ ಪೂಜೆ. ಸೊ ಬೇಡದಿರೋ ಕಮೆಂಟ್ ಮಾಡೋ ಬದಲು ನಾವು ಏನಾದರೂ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ ಅಲ್ವಾ? ಸೊ ಬೇಡದಿರೋ ಕಮೆಂಟ್ ಮಾಡಿ, ಬೇಡದಿರೋ ನಾನ್ಸೆನ್ಸ್ ಕಮೆಂಟ್ಗಳಿಂದ ಏನೂ ಯೂಸ್ ಆಗೋಲ್ಲ. ನಾನು ವಿಡಿಯೋ ಸ್ಟಾರ್ಟಿಂಗ್ಗೆ ತೋರಿಸ್ದೆ ರಂಗೋಲಿ ಹೇಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ರಂಗೋಲಿ ಕಮೆಂಟಲ್ಲಿ ಹೇಳಿ. ಆಮೇಲೆ ಓ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.
ಸೊ ಎಲ್ಲ ಕೆಲಸ ಬೇಗ ಬೇಗ ಬೇಗ. ಆಫೀಸ್ ರೂಮ್ ಕೂಡ ನಾನೇ ಇವತ್ತು ಪೂಜೆ ಮಾಡಿದ್ದೀನಿ. ಇವತ್ತೆಲ್ಲ ಸೋಫಾ, ಬ್ಲ್ಯಾಂಕೆಟ್ಸ್, ಪ್ರತಿಯೊಂದು ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಹೊಸದಾಗಿ ಹಾಕಿ ಸೂರ್ಯ ನಮಸ್ಕಾರ ಮಾಡಿ ತುಳಸಿ ಕಟ್ಟೆಗೆಲ್ಲ ದೀಪ ಹಚ್ಚಿಟ್ಟು ಮನೆ ಹೊಸ್ಲು ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಟು ಏನೋ ಒಂಥರ ಪಾಸಿಟಿವ್ ವೈಬ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಗ್ಯಾಪ್, 1 year ಆಗಿತ್ತು. ಸೊ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಮನೇಲಿ ಒಂಥರ ಹಬ್ಬದ ವಾತಾವರಣ. ನನಗೆ ಎಸ್ಪೆಷಲಿ ಎಲ್ಲ ಥರ ಹೂ ಹಾಕ್ತೀನಿ ನಾನು. ಕಣಗಿ ಹೂವು, ಇವತ್ತು ಸುಗಂಧರಾಜ ತೊಗೊಂಡ್ಬಂದಿದ್ರು, ಸಾವಂತಿಗೆ ಹೂವು. ನನಗೆ ಒಂಥರ ಹೂವು ಹಾಕಿದ್ರೆ ನನಗೆ ಸಮಾಧಾನನೇ ಆಗಲ್ಲ. 2-3 ಥರ ಹೂವು ಹಾಕಿ ಪೂಜೆ ಮಾಡಿದ್ರೇ ನನಗೆ ನಿಜಕ್ಕೂ ಸಮಾಧಾನ ಆಗೋದು. ಅಲ್ಲಿಂದ ಮಾದೇಶ್ವರ ಟೆಂಪಲ್ಗೂ ಹೋಗಿ ಅಲ್ಲೂ ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ. ಫೈನಲಿ ಸ್ಯಾರಿ ಎಲ್ಲ ವೇರ್ ಮಾಡಿ ರೆಡಿ ಆಗಿದೆ. ಸಿಂಪಲ್ ಸ್ಯಾರಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಒಂದು ಪುಟ್ಟ ಕರಿಮಣಿ ಸರ ಹಾಕ್ಕೊಂಡಿದ್ದೀನಿ, ಒಂದು ಇಯರಿಂಗ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಸ್ ಯೂಶುವಲ್ ವಾಚ್ 9 o'clock ಆಗೋಯ್ತು. ಸತೀಶ್ ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಸೊ ತಿಂಡಿ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ ನನಗೆ. ಅವರೆಲ್ಲ ತಿಂದರು, ನಾನು ತಿಂಡಿನೇ ತಿನ್ನಲಿಲ್ಲ, ಹೊಟ್ಟೆ ಹಸ್ತಾ ಇದೆ. ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಈ ಸಾರಿ ತುಂಬ ಸಾಫ್ಟಾಗಿದೆ. ಇದನ್ನು ನಾನು ತುಳಸಿ ಹಬ್ಬದಲ್ಲಿ ವೇರ್ ಮಾಡಬೇಕು ಅಂದ್ಕೊಂಡೆ. ಯಾಕಂದರೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಸುಜಿ ಗಿಫ್ಟ್ ಮಾಡಿದಂಥ ಸಾರಿ, ಹೊಸ ಸಾರಿ ವೇರ್ ಮಾಡಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿ ವೇರ್ ಮಾಡೋಣ ಅಂತ. ಹೇಗೆ ಕಾಣಿಸ್ತಾ ಇದೆ, ಕಲರ್ ನನಗೆ ಸೂಟ್ ಆಗ್ತಾ ಇದೆಯಾ ಕಮೆಂಟಲ್ಲಿ ತಿಳಿಸಿ. ತುಂಬ ಸಾಫ್ಟಾಗಿದೆ. ಡ್ರೆಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಹೊಸ ಸಾರಿ ಇತ್ತು ಅಂತ ಸಾರಿನೇ ವೇರ್ ಮಾಡಿದ್ದೀನಿ. ಏನೂ ಮೇಕಪ್ ಇಲ್ಲ ಗೈಸ್, ನಿಮಗೆ ಕ್ಯಾಮ್ರಾಗ ಹಂಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಐಲೈನರ್, ಕಾಜಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಲಾಸ್ಟ್ ಮಿನಿಟ್ ನೀಲ್ ಪಾಲಿಶ್ ಹಾಕ್ಕೊಳಕ್ಕೆ ಟೈಮೇ ಇಲ್ಲ ನನಗೆ. ಲಾಸ್ಟ್ ಮಿನಿಟ್ ಯಾವಾಗಲೂ ಹಂಗೆ. ಸೊ ಗೋಲ್ಕಕ್ಕೆ ನಾವು ಚಿಲ್ಲರೆ ಕಾಸೆಲ್ಲ ಒಂದು ಡಬ್ಬಕ್ಕೆ ಹಾಕಿಟ್ಟಿರ್ತೀವಿ. ಸೊ ಹಿಂಗೆ ದೇವಸ್ಥಾನಕ್ಕೆ ಹೋದಾಗ ಗೋಲ್ಕಕ್ಕೆ ಹಾಕ್ಬಿಡ್ತೀವಿ, ಅದೆಲ್ಲ ತೊಗೊಂಡೋಗಿ. ಸೊ ಇವಾಗ ನಾನು ಕೂಡ ಅದೇ ಕಾರ್ಯದಲ್ಲಿದ್ದೀನಿ. ಸೊ ಬನ್ನಿ ತೊಗೊಂಡು ಹೋಗೋಣ. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ನಿಮಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ಸೊ ಬನ್ನಿ ಹೊರಡುವ. ಥ್ಯಾಂಕ್ ಯು ಸ್ಯಾರಿಗೆ. ಸುಜಿ ವ್ಲಾಗ್ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್. ಸ್ಯಾರಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಲವ್ ಯು. ಅವರೆಲ್ಲ ತಿಂಡಿ ತಿಂದರು, ನಾ ತಿಂಡಿ ತಿನ್ನೋಕ್ಕೆ ಆಗಲಿಲ್ಲ. ನಾ ರೆಡಿಯಾಗಿ ಸೊ ಆ ಪಾತ್ರೆಗಳೆಲ್ಲ ತೊಳೆದಿಟ್ಟು ಹಾಲೆಲ್ಲ ಫ್ರಿಜ್ಗಿಟ್ಟು, ಗೊತ್ತಲ್ಲ ನಿಮಗೆ ಗೃಹಿಣಿಯರ ಕೆಲಸಗಳು ಹೆಂಗಿರುತ್ತೆ ಅಂತ. ನನಗೆ ಸ್ವಲ್ಪ ಬ್ಲೌಸ್ ಫಿಟ್ ಆಗೋಯ್ತು ಅಂತ ಅನ್ನಿಸ್ತು. ಮೀನ್ಸ್ ರೆಗ್ಯುಲರ್ ಟೈಲರೇ ಹೊಲಿಯೋದು, ಬಟ್ ಒಂದು ಸ್ವಲ್ಪ ತುಂಬಾ ಟೈಟ್ ಹೊಲಿದ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಸೊ ಅದನ್ನೇ ಕ್ರಾಸ್ ಚೆಕ್ ಮಾಡ್ತಾಯಿದ್ದೆ. ನನಗಂತೂ ಹೊಟ್ಟೆ ಚುರುಗುಡ್ತಾಯಿತ್ತು ಅಂದರೆ ಅಷ್ಟಿಷ್ಟು ಚುರುಗುಡ್ತಾ ಇರಲಿಲ್ಲ, ಫುಲ್ ಹೊಟ್ಟೆ ಹಸುತ್ತಾಯಿತ್ತು. ಹೀಗೆ ಮಾತಾಡಿಕೊಂಡು ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ನಾನು ಹೇಳ್ತಾ ಇದ್ದೆ ಹೊಟ್ಟೆ ಹಸುತ್ತಾ ಇದೆ ಅಂತ. ತಿನ್ನೋಕ್ಕಿಲ್ವಾ, ಏನು ಮಾಡ್ತಾ ಇದ್ದೆ ಅಂತೆ. ನಾನೇನು ಮಲಗಿದ್ನ ಗೈಸ್. 3 ಗಂಟೆ ಎದ್ದಾಗ ಅಂತೀರಾ ಸತೀಶ್ ಅಣ್ಣನ ಬ್ಲೇಮ್ ಹಾಕಬೇಡಿ ಅಂತ. ಒಂದೊಂದ್ಸಲಿ ಸಖತ್ ಸಿಟ್ಟು ಬರೆಸ್ತಾರೆ. ಆರಾಮ್ಸೆ ಎದ್ದರು, ಸ್ನಾನ ಮಾಡಿದ್ರು, ಆರಾಮಾಗಿ ಮಗನ ಟ್ಯೂಷನಿಂದ ಕರ್ಕೊಂಬಂದರು, ತಿಂಡಿ ತಿಂದರು, ರೆಡಿ ಆದರು. ಬಟ್ ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಹೊಟ್ಟೆ ಹಸುತ್ತಾ ಇದೆ. ಸೊ ಸುಧಾಕರ್ ಸತೀಶ್ ಫ್ರೆಂಡ್ ಹೋಟೆಲ್ಗೆ ಬಂದ್ವಿ. ಸರಸ್ವತಿಪುರಮಲ್ಲಿದೆ ದೋಸೆ ಪಾಯಿಂಟ್ ಅಂತ. ಯಾರಿಗಾದರೂ ದೋಸೆ ತಿನ್ನಬೇಕು ಅಂತ ಅನ್ಸಿದ್ರೆ ಮೈಸೂರಲ್ಲಿರೋರು ದೋಸೆ ಪಾಯಿಂಟ್ ಸರಸ್ವತಿಪುರಂಗೆ ಹೋಗಿ ತುಂಬ ಒಳ್ಳೊಳ್ಳೆ ದೋಸೆಗಳನ್ನ ಮಾಡಿಕೊಡ್ತಾರೆ. ಏನೈತೆ ಯಾವ್ದಾದ್ರು ಮಾದೇಶ್ವರನ್ ಬೆಟ್ಟ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕದ ಹಾಕೊಟ್ಟಿದ್ರೆ ಆಗ್ತಿತ್ತು. ಎಷ್ಟೊಂದು ಬೆಳಗ್ಗೆ ಹಚ್ಚಿ ಹಾಕೊಟ್ಟಿದ್ದೀನಿ. ಫೋನ್ ಮಾಡಿರ್ತಾರ ಕಾಮಾಕ್ಷಿ 3 ಬೇಕಿತ್ತು. ಕಾಮಾಕ್ಷಿ ಪಾತ್ರ ಕೊಡಕ್ ಹೋಗಿದ್ದೆ. ಹೆಣ್ಮಕ್ಳಲ್ವಾ, ಅಯ್ಯೋ ತಂದಿ ಹೌದು ಸ್ವೆಟ್ ಶರ್ಟ್ಸ್ ಇವಾಗೆಲ್ಲ ಸೇಲ್ ಆಗುತ್ತೆ. ಹೌದು ತಗೊಂಬನ್ನಿ. ನೀವು ಫೋನ್ ಇರ್ತಲ್ಲ, ನಾನು ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತೀನಿ. ನಿಮ್ದು ಐಡಿ ಎಲ್ಲ ಹೇಳಿ ಹಾಕ್ತೀನಿ. ಇದೀರಾ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ ಇದೀರಾ? ಸರಿ ಆಯ್ತು, ಬನ್ನಿ ತಗೊಂಬನ್ನಿ. ನಾಳೆ ಬೆಳಗ್ಗೆ ಇಲ್ಲ ನೀವು ಫ್ರೀ ಆದಾಗ ಕರ್ಕೊಂಬನ್ನಿ. ನಾಳೆ ಬಂದ್ಬಿಡ್ತೀವಿ ಸಂಜೆ. ನಾಳೆ ಬರ್ತೀವಿ ನಾವು. ನಾಳೆ ಬನ್ನಿ. ಹ್ಞೂ ಸರಿ ಆಯ್ತು. ಫೋನ್ ಮಾಡಿದ್ರೆ ಎತ್ತೋ ಇವನಿಗೆ ಸೇಲ್ಸ್ ಮ್ಯಾನ್ ನಾನೇ. ಫೋನ್ ಮಾಡಿದ್ರೆ ಎತ್ತಲ್ಲ. ಕಾಮರ್ಸಿಗೆ ಹೋಗಿದ್ದೆ ದೋಸೆ ಕೊಡಕ್ಕೆ. 3 ಹುಡುಗಿ ಹೇಳಿದೆ, ಆಯ್ತಕ್ಕ ತಗೊಂಡು ನೀವು ಫೋನ್ ಮಾಡಿದ್ರೆ ಎತ್ತಿಲ್ಲ. ಸರಿ ಅಣ್ಣ ಸರಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಇಲ್ಲಿ ಯಾರೋ ಒಬ್ಬರು ತುಂಬ ಟಾರ್ಗೆಟ್ ಮಾಡಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಯೋಗ್ಯತೆಗೆ ನೆಟ್ಗೆ ಒಂದು ಹೆಸರು ಇಟ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಬಗ್ಗೆ ಮಾತಾಡೋದಲ್ಲದೆ ನನ್ನ ಮಕ್ಕಳ ಬಗ್ಗೆ, ನಮ್ಮ ಮಕ್ಕಳು ಬಾಯಿ ಬಗ್ಗೆ, ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಏನು ಹೇಳೋದು ಅಂದರೆ, ದಯವಿಟ್ಟು ನೀನು ಯೋಗ್ಯತೆಗೆ ಫಸ್ಟು ನೀನು ಹೆಸ್ರು ಹಾಕಿ ಅಕೌಂಟ್ನ ಕ್ರಿಯೇಟ್ ಮಾಡು. ಆಮೇಲೆ ಒಂದು ಫೋಟೋ
ಹಾಕು ನಿನ್ನ ಅಕೌಂಟ್ಗೆ. ನಿನ್ನ ಮುಖ ಎಷ್ಟು ಚೆನ್ನಾಗಿದೆ, ನಿನ್ನ ಬಾಯಿ ಎಷ್ಟು ಚೆನ್ನಾಗಿದೆ, ನಿನ್ನ ಮೂಗು ನಿನ್ನ ಹಲ್ಲು ಎಷ್ಟು ಚೆನ್ನಾಗಿದೆ ನಾನು ನೋಡ್ತೀನಿ. ಏನಪ್ಪ ಮಾಡೋದು, ನಮ್ಮದು ಬಡವ್ರ ಪಕ್ಷ. ಕಾಫಿನ ಟೀನೋ? ನಾವು ದೇವರು ಸೃಷ್ಟಿ ಮಾಡಿರೋಂಗೆ ನಾನು ನನ್ನ ಮಕ್ಕಳು ಇದ್ದೀವಿ. ಸೊ ನಿನಗೇನಾದರೂ ಪ್ರಾಬ್ಲಮ್ಮ? ನೀನು ಹುಡುಗನೋ ಹುಡುಗಿನೋ ಗೊತ್ತಿಲ್ಲ ನನಗೆ, ಗಂಡಸೋ ಹೆಂಗಸೋ ಗೊತ್ತಿಲ್ಲ, ಹೆಂಗಸೇ ಆಗಿರ್ತೀಯಾ, ನನ್ನನ್ನು ನೋಡಿ ಇಷ್ಟು ಹುರ್ಕೋತಾ ಇದೆಯಾ ನೀನು ಅಂತ ಅಂದಮೇಲೆ ನೀನು ಹೆಂಗಸೇ ಆಗಿರ್ತೀಯಾ. ನನ್ನ ಕೈಲಾದರೂ ನಾನು ಇದನ್ನಾದರೂ ಮಾಡ್ತಾಯಿದ್ದೀನಿ, ನೀನೇನು ಮಾಡ್ತಾಯಿದ್ದೀಯಾ ನನಗೆ ಅದನ್ನಷ್ಟನ್ನ ನೀನು ಕಮೆಂಟಲ್ಲಿ ತಿಳಿಸು, ಏನು ಮಾಡ್ತಾಯಿದ್ಯಾ ಅಂತ. ಪಾಪ ಹುಡುಗಿ ಸತ್ಯ ಹೋಯ್ತಂತೆ 3 ತಿಂಗಳಿಗೇನೆ. ಆ ಮಗುಗೆ ಈಗ ಈಗ ಸತ್ಯ 3 ತಿಂಗಳಾಗೈತೆ ಅಂದರೆ ಮಗುಗೆ 9-10 ತಿಂಗಳು ಆಗೈತೆ. ಮಗು ನೋಡ್ಕೊಳಕ್ಕೆ ಒಬ್ರು ಬೇಕಲ್ವಾ, ಯಾರಾದರೂ ಒಬ್ರು ಅಂದ್ಬಿಟ್ಟು ಮಾಡ್ಕೊಡ್ತೀರಾ ನಿಮ್ಮ 2ನೇ ಹುಡುಗಿನ ಅಂತ ಕೇಳಕ್ಕೆ ಹೋಗಿದ್ದಂತ ಅವ್ರ ಮನೆಗೆ. ಇವರು ಕೇಳಕ್ಕೆ ಹೋಗಿರೋ ವಿಷಯ ಬಿಟ್ಬಿಟ್ರಂತೆ, ಬೇಡದಿರೋದೆಲ್ಲ ವಿಷಯ ತಗೊಂಡವ್ರೆ ನೋಡು. ಅವ್ರು ಹೇಳ್ತಾ ಇರೋದಂತೆ ಏನಂತೆ ಗೊತ್ತಾ, ದುಡ್ಡು ಗಿಡ್ಡು ಏನು ಬೇಡ, ನಾವೇ ನಮ್ದೇ ಐತೆ ಒಡವೆ ಗಿಡವೆ ಪಾತ್ರೆ ಪಗಡ ಎಲ್ಲ ನಾವೇ ಮಾಡ್ಕೋತೀವಿ, 1-2 ಫ್ಯಾಕ್ಟ್ರಿ ವಹಿಸ್ಕೊಡಕ್ಕೆ ಹೇಳಿ, ಫ್ಯಾಕ್ಟ್ರಿಗೆ ನಾವು ದಿನ ಊಟ ತಗೊಂಡು ಬೆಳಿಗ್ಗೆ ತಿಂಡಿ. ನನಗ್ ಗೊತ್ತು ಕೊಡೋ, ದಿನ ಬೆಳಗ್ಗೆ ಈ ಬಿಸ್ನೆಸ್ ಕಣ್ಣು 18 ವರ್ಷದಿಂದ ನೋಡಿರೋಳು, ನನಗ್ ಗೊತ್ತು. ಅವ್ರೇನ್ ಹುಡುಗಾಟ ಅನ್ಕೊಂಡವ್ರ ಕೋಟೆ. ಅವ್ರು ಏನಕ್ಕೆ ಏನೇನೋ ಮಾತಾಡ್ತಾರೆ ಕಣೋ. ಆಮೇಲೆ ಈರುಳ್ಳಿ ಹಚ್ಚು ಅಂದ್ರೆ ಕೈ ನಡ್ಗತ್ತ ಅವ್ರಿಗೆ. ಅವರು ಹೋಗು ನಾಳೆ ಬಾ ಅಂದ್ರೆ ಮಧ್ಯಾಹ್ನ ಹೋಗ್ಬಿಟ್ಟು ಸಂಜೆಗೆ ಬಂದವ್ರೆ. ಇಂಥವ್ರನ್ನ ಕಟ್ಕೊಂಡು ಇವ್ರು ಏನು ಮಾಡ್ತಾರೆ, ಇವ್ರಿಗೇನು ಗೊತ್ತಾಗಲ್ವಾ? ಹಿಂಗೆ ಮಾತಾಡಿಕೊಂಡು ಸ್ವಲ್ಪ ಏನು ಮಾಡ್ತೀರಾ ಅದನ್ನೆಲ್ಲ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಇದು ವರ್ಣನಾಲೆ. ನಮ್ಮ ಫ್ಯಾಮಿಲಿಲೇ ಸುಮಾರು ಇವಾಗ ಎಲ್ಲ ನನ್ನ ವ್ಲಾಗ್ಸ್ ನೋಡ್ತಾರೆ, ನನ್ನ ವಿಡಿಯೋಸ್ ನೋಡ್ತಾರೆ. ನಾನು ಮಾಡೋ ಕೆಲಸ ಪ್ರತಿಯೊಂದು ನಾನು ಹಾಕಿರ್ತೀನಿ. ಅಂಥದ್ರಲ್ಲೂ ನನ್ನ ಕಂಡ್ರೇ ಎಲ್ಲರಿಗೂ ಬ್ಲೇಮ್. ನಾನು ಯಾರಿಗೇನು ತೊಂದರೆ ಮಾಡಿದ್ದೀನಿ ಅಥವಾ ಯಾರಿಗೇನು ಲೈಫಲ್ಲಿ ಹೋಗಿ ಅವ್ರ ಲೈಫ್ಗೇನೋ ಪ್ರಾಬ್ಲಮ್ ಕೊಡ್ತಾಯಿದ್ದೀನಿ ನನಗಂತೂ ಗೊತ್ತಿಲ್ಲ. ಹೀಗೆ ಮಾತಾಡಿಕೊಂಡು ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಮನೆ ಬಗ್ಗೆ, ಮನೆ ಕಟ್ತಾ ಇದ್ದಾರಲ್ಲ ಹೆಸರಲ್ಲಿ ಮಾತಾಡ್ತಾ ಇದ್ವಿ. ಅಯ್ಯೋ ಒಂದು ಗೇಟೆ ಅದೆಷ್ಟೋ ಕೋಟಿ ಅಂತಪ್ಪ ಅವ್ರು ಆಗ್ತಾ ಇರೋದು ಅಂದರೆ ಅವೆಲ್ಲ ಸ್ಪಾನ್ಸರ್ ಅಲ್ವಾ, ಸ್ಪಾನ್ಸರ್ಗಳು ಅವೆಲ್ಲ ಯಾರಾದರೂ ಕೊಡಿಸ್ತಾರೆ. ಮಕ್ಕಳನ್ನ ನೋಡ್ತಾ ಇದ್ರೆ ಎಷ್ಟು ಬೇಗ ದೊಡ್ಡವರಾದ್ರಪ್ಪ ಅಂತ ಅನಿಸುತ್ತೆ. ಅವ್ರು ದೊಡ್ಡವರಾಗ್ತಾ ಇದ್ದಂಗೆ ನಮಗೆ ಟೆನ್ಷನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಕ್ಕಳು ಚಿಕ್ಕವರಾಗೇ ಇರಬೇಕಿತ್ತು ಅಂತಲೂ ಕೂಡ ಫೀಲ್ ಆಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ದೊಡ್ಡವರಾಗ್ತಾ ತಂದೆ ತಾಯಿಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ತುಂಬಾ ಚಳಿ ಹೋಗ್ತಾ ತುಂಬಾ ಗಾಳಿ. ನನ್ನ ಕೂದಲಂತೂ ಎಲ್ಲ ಬಿಚ್ಕೊಂಡು ಹಾರಾಡ್ತಾ ಇತ್ತು. ನಾವು ಹಾಸಿಗೆ ಹಾಕ್ಕೊಂಡು ಹೋಗ್ತೀವಿ ಎಲ್ಲೇ ಹೋದ್ರೂ, ಯಾಕಂದರೆ ಈಕೋ ಕಾರ್ದು ಮಧ್ಯ ಸೀಟ್ನ ತೆಗೆದುಬಿಟ್ಟಿದ್ದೀವಿ ಊಟ ಹೊಡಿಯೋಕ್ಕೆ. ಇಬ್ಬರು ಒಳ್ಳೆ ನಿದ್ದೆ, ಫುಲ್ ಸೋಲ್ಡ್ ಔಟ್ ಆಗಿಬಿಟ್ರು. ಇಬ್ಬರು ನಿದ್ದೆ ಮಾಡಿತಾ ಇದ್ದಾರೆ. ಎಲ್ಲ ಕಡೆ ಭತ್ತ ಕೊಯ್ಲು ಟೈಮ್ ಇದು. ಸೊ ಈ ಕಡೆ ಸೈಡೆಲ್ಲ ಆಲ್ರೆಡಿ ಭತ್ತ ಕೊಯ್ಲಿಕ್ಕೆ ಮಿಷಿನ್ಗಳನ್ನ ಯೂಸ್ ಮಾಡಿಕೊಂಡು ಎಲ್ಲ ಮಿಷಿನಲ್ಲಿ ಭತ್ತನ ಕುಯ್ತಾ ಇದ್ದಾರೆ. ಒಂಥರ ವೆದರ್, ನಿಜಕ್ಕೂ ನೇಚರ್ ವೆದರ್, ತಣ್ಣ ಗಾಳಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹೋಗ್ತಾ ತುಂಬ ಥಂಡಿ ಸ್ಟಾರ್ಟ್ ಆಗೋಯ್ತು. ನನಗಂತೂ ಮೂಗೆಲ್ಲ ಪ್ಯಾಕಪ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಟೀ ಕುಡಿಯೋಣ ಅಂತ ನಿಲ್ಲಿಸೋದ್ರು ಸತೀಶು ಹನ್ನೂರಲ್ಲಿ. ಲಾಸ್ಟ್ ಇಯರ್ ಬಂದಾಗಲೂ ನಾವು ಇದೇ ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಬಂದಾಗ ಇಲ್ಲೇ ಅಲ್ವೇ ನಾವು ಕುಡಿದಿದ್ದು ತಂದೂರಿ ಚಾಯ್, ಮಡಕೆ ಚಾಯ್, ಮಡಕೆ ಚಾಯ್, ಹನ್ನೂರು ತಂದೂರಿ ಚಾಯ್, ಟೀ ಬ್ರೇಕ್. ಏನು ನಿನಗೆ ಅಂದ್ಕೊಡ್ಲಿ? ನನಗೇನು ನನಗೇನು ಗೊತ್ತು, ನಿಂಗೇನು? ಹೋಗಿ ತಗಿಸ್ಕೊ, ಕೂತವನೇ ಇಲ್ಲಿ. ಕೋಟೆ ನಂಗೊಂದು ಕಾಫಿ, ಕೋಟೆ ಮುಖ ಎಲ್ಲ ಗುಳ್ಳೆ ಆಗೈತೆ, ಸುಮ್ಮನೆ ಇರು. ಮಕ್ಕಳು ಟೀನೇಜ್ಗೆ ಕಾಲಿಡ್ತಾ ಇದ್ದಂಗೆ ಮುಖದ ಮೇಲೆ ಪಿಂಪಲ್ಗಳಾಗೋದು ಸರ್ವೇ ಸಾಮಾನ್ಯ. ಹೀಟ್ಗೂ ಆಗುತ್ತೆ. ನಾನು ಅವನಿಗೆ ಕುಡಿಬೇಡ ಅಂದರೂ ಕೇಳಲಿಲ್ಲ. ಅವನು ನನಗೂ ಒಂದು ಕಾಫಿ ಬೇಕು ಅಂತೇಳಿ ತಂದೂರಿ ಕಾಫಿ ತೊಗೊಂಡ, ನಾನು ಟೀ ತೊಗೊಂಡೆ. ಫುಲ್ ಜ್ವರ. ಇಲ್ಲಿ ರೋಡ್ ರೆಡಿ ಮಾಡ್ತಿದ್ರು ಕೊಳ್ಳೇಗಾಲದಿಂದ ಮುಂದೆ. ಓ ಅಣ್ಣ, ಹಿಂಗೆ ಬಲಕ್ಕೆ ಹೋಗೋ ಬದಲು ಎಡಕ್ಕೆ ಅಣ್ಣ ಹಿಂಗೆ ಹೋಗ್ಬೋದು ಕಣ, ಶಾರ್ಟ್ ಕಟ್ಟು. ಅನ್ನೂರ್ ಮೇಲೆ ಹೋದ ಸತ್ಯಮಂಗಲ ಕಾಡು ಕರ್ಕೊಟ್ಟೋದ. ರಾತ್ರಿ ಬೇರೆ ಆಗೋಯ್ತು. ಇದೇನು ಹೋಯ್ತಾನೆ ಇದೀವಿ, ಕಾಡು ಕಾಡು ಕಾಡು. ಮಾದೇಶ್ವರ ಬೆಟ್ಟ ಮೊದಲೇ
ಹುಡುಗನ್ ತೊಡೆದ್ಬಿಟ್ಟಲ್ಲ, ತೊಡ್ಗಾಲಿ ಹುಡಿಕ ಬೈಕ್ ನಂಗೆ ಗೊತ್ತಿಲ್ಲ ಎಲ್ ತಪ್ಪಿಸ್ತೆ ಆ ಹುಡುಗನ ಅಂತ ಏನ್ ಎಲ್ರ ಮುಂದೆ ಬೈತಾವ್ರೆ. ಇವ್ ನೋಡು ಜ್ವರ ತಾಪ ತಡ್ಕೊಳಕ್ ಆಗ್ತಾನೆ. ಓಮಿ ನೀವು ಕಾರು ಪಾರ್ಕ್ ಮಾಡಿದ್ವಲ್ಲ ಎಲ್ಲಿ ಗೊತ್ತಾ, ಮಾದೇಶ್ವರ ಬಂಡೆ ಹತ್ರ ಜುಟ್ಟು ಹಾಸ್ಕೊಂಡ್ ಮಲ್ಕೊಂಡ್ ಜುಟ್ಟು ಒಣಗಿಸ್ಕೊತಿದ್ರಲ್ಲ ಬಂಡೆ, ಆ ಬಂಡೆ ಹತ್ರ ಕಾರ್ ನಿಲ್ಸಿದ್ವಿ ಪಾರ್ಕಿಂಗ್ಗೆ, ಅಲ್ಲಿ ಬಂದ್ ಮನ್ಬಿಟ್ಟವ್ನೆ. ನಾನು ತಮಿಳ್ನಾಡು ಬಸ್ ಸ್ಟ್ಯಾಂಡು ಹೂ ಮಾರೋದು, ಆಮೇಲೆ ಅಲ್ಲಿ ಕೊಳ ಇದು ಅಲ್ಲಿ ನೀರು ಹೋಗುತ್ತಲ್ಲ ಯಾವ್ದದು, ಎಲ್ಲಾ ಕಡೆ ಹುಡ್ಕಿ 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 ವಿಕ್ಕಿ ಕಿರ್ಚಿ ಕಿರ್ಚಿ ಗಂಟ್ಲೆ ಬಿದ್ದೋಯ್ತು. ಆ ಬೈಕಲ್ಲಿ ಬರ್ತಾರ 5-6 ಜನ ಹುಡುಗರು, ಅಕ್ಕ ನಿಮ್ಮ ಮಗನ ಫೋಟೋ ಕೊಡಿ ನಾವಲ್ಲೆಲ್ಲ ಇದ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರಿಗೆಲ್ಲ ಫೋಟೋ ಸೆಂಡ್ ಮಾಡ್ಕೊಂಡು ಹುಡುಕ್ತಾವ್ನಿ. ಕೊನೆಗೆ ಅನೌನ್ಸ್ ಮಾಡ್ತಾರೆ ಅಲ್ಲಿ 300 ರೂಪಾಯಿ ಕೊಟ್ರೆ, ತಡ್ಕೊಳಕ್ ಆಗ್ತಾನೆ ಮೈಕಲ್ ಅನೌನ್ಸ್ ಮಾಡಿಸ್ಬಿಟ್ಟೆ. ಏನ್ ನಿಮ್ಮ ಅಣ್ಣ ಒಂದ್ ಕಡೆ, ನಾನೊಂದ್ ಕಡೆ, ಶಂಕರಣ್ಣ ಒಂದ್ ಕಡೆ, ಶಂಕರಣ್ಣ ಹೆಂಡತಿ ಒಂದ್ ಕಡೆ, ಎಲ್ಲ ಕಡೆ. ಆಮೇಲೆ ನಡೆದು ಕಾಲು ದೇವಸ್ಥಾನ 5 ರೌಂಡ್ ಓಡಿದೀನಿ. ಬಂದ್ಬಿಟ್ಟು ಶಿವ ಮಾದಪ್ಪ ನನ್ ಮಗ ನಿಮ್ಗೆ ಇಲ್ಲೇ ಉಂಡಿಗೆ ಹಾಕ್ತೀನಿ 1000 ರೂಪಾಯಿ, ನನ್ ಮಗ ಎಲ್ಲಿದಾನ ತೋರ್ಸಪ್ಪ ಮಾದಪ್ಪ ಅಂದ್ಬಿಟ್ಟು ಆ ಬೆಟ್ಟ ಆ ಬಂಡೆಕಲ್ಲು ದೇವಸ್ಥಾನ ಕಟ್ಟವ್ರಲ್ಲ ಅಲ್ಲಿ ಕೂತ್ಬಿಟ್ಟೆ. ಕೂತ್ಕೊಂಡೋಳು ನೀರ್ ಕುಡಿಬೇಕು ಅನ್ನಿಸ್ತು. ಹೆಂಗಿದ್ರು ಕಾರಲ್ಲಿ ನೀರ್ ಹಾಕೊಂಡು ಹೋಗೇ ಹೋಯ್ತೀವಲ್ವಾ, ಇರೋ ಓಮಿನಿ ಕಾರ್ ಹತ್ರ ನೀರ್ ತಕ ಬರೋಣ ಅಂತ ಹೋದ್ರೆ ಹಿಂಗ್ ವಿಂಡೋ ಓಪನ್ ಮಾಡ್ಬಿಟ್ಟು ಅಲ್ಲಿ ಮಿಣಿ 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 ನೋಡ್ತಾ ಕೂತವ್ನೆ. ನನಗೆ 5ನೇ ಕ್ಲಾಸ್ ಏನೋ ತನ ಆದವನು, ಎಷ್ಟು ಸಿಟ್ಟಾಗ್ತಿತ್ತು. ಬಡ್ದು 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 ಕಿರ್ಚ್ಕೊಂಡು ಹರ್ಚ್ಕೊಂಡು ರೀಲ್ ಕೂತವ್ನೆ. ಬಾರಿ ನಿನ್ ಮಗ ಸಿಕ್ಕ, ಎಷ್ಟು ಕೋಪ ಅಳು. ಅಲ್ಲಿದ್ದವರೆಲ್ಲ ಯಾಕಕ್ಕ ಏನಾಯ್ತಕ್ಕ ಏನಾಯ್ತು ಎಲ್ರಿಗೂ ಗೊತ್ತಾಗಿತ್ತು ಇವ್ ತಪ್ಪಿಸ್ಕೊಂಡ್ಬಿಟ್ಟವ್ನೆ ಅಂತ. ಹೋದ ನನ್ ಮಗ ಅಷ್ಟು ರಶಲ್ಲಿ ಸಿಗ್ತಾನೆ ಅನ್ಕೊಂಡಿರ್ಲಿಲ್ಲ. ಅದೇ ಸ್ಪಾಟ್ ಅಲ್ಲಿ ಬಂದಿದ್ದೆ 1000 ರೂಪಾಯಿ ತೆಗೆದು ಹುಂಡಿಗೆ ಹಾಕ್ಬಿಟ್ಟೆ, ದೇವ್ರ ಹುಂಡಿಗೆ. ಅಲ್ಲೇ ಅಕ್ಕೆ ಮಾಡ್ಕೊಂಡ್ಬಿಟ್ಟೆ. ಇವ್ರು ಎಲ್ಲೋಟಪ್ಪ ಅಂತ ಅಷ್ಟು ಜ್ವರ ಆಯ್ತು. ಇವ್ನು ಹೇಳ್ಬಿಟ್ಟಾರು ಬಂದ, ನಾನು ಫೋಟೋ ತೆಗಿತೀನಿ ಆನೆ ಮುಂದೆ ನಿಂತ್ಕೊಳ್ಳಿ ಅಂದೆ ಅಷ್ಟೇ. ಆ ಹುಡುಗಿನ ಬಿಟ್ಬಿಟ್ಟವನೆ, ಬಂದ್ಬಿಟ್ಟು ಇಲ್ಲಿ ಕಾರ್ ಒಳಗೆ ಮಲ್ಗ್ಬಿಟ್ಟವನೆ. ಇಲ್ಲಿದ್ರೆ ನಮ್ಮಮ್ಮ ಫೋಟೋ ತೆಗಿಸ್ಬಿಡ್ತಾರೆ ನನ್ನ ಕೈಲಿ ಅಂತ. ಎಂತೋನು ಅಂದ್ರೆ ಅಪ್ಪ ಶಿವ ಒಸಿ ಹುಡುಕಿದೀವಿ ಅವತ್ ಮಾತ್ರ ಅನ್ಬೇಡ. 5 ರೌಂಡು ಬರೀ ಗಾಲಲ್ಲಿ, ಅಷ್ಟು ರಶ್ಶು ಕಣೋ ಅವತ್ತಂತೂ ಸಖತ್ ರಶ್ಶು. ನಗು 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 ಅಲ್ಲ ಒಸಿ ಬೈಲಿಲ್ಲ ನಿಮ್ಮ ಅಣ್ಣ. ನೀನ್ ಫೋನ್ ಹುಚ್ಚು, ನಿನ್ ಫೋಟೋ ಹುಚ್ಚು, ಬಂದಿರೋದು ದೇವಸ್ಥಾನಕ್ಕೆ ಹಂಗೆ ಹಿಂಗೆ ಅನ್ಕೊಂಡು. ಇವ್ನು ಹೋಗಿ ತಪ್ಪಿಸ್ಕಪ್ಪ, ನಾನು ಹೋಗಿ ಕಾರಲ್ಲಿ ಮಲ್ಕೊ ಅಂತ ಹೇಳಿದ್ನ. ಶಿವ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದ ಶಿರಡಿಗೆ, ದೇವಸ್ಥಾನ ದರ್ಶನ ಎಲ್ಲ ಮಾಡ್ದೋ, ಊಟನೂ ಆಯ್ತು. ಆ ಕರಿಯ ಹುಡುಗರೆಲ್ಲರೂ ಬಂದಿದ್ರಲ್ಲ ನಮ್ಮ ಜೊತೆ. ನಿಮ್ಮ ಅಣ್ಣಂದು ಅದೊಂದು ಬುದ್ಧಿ ಕಣ, ನಾನು ಹೋಗೋದಲ್ದೆ ಒಂದು 20 ಜನ ಹುಡುಗರನ್ನ ಜೊತೆಲಿ ಕರ್ಕೊಂಡು ಹೋಗೋದು ಎಲ್ಲೇ ಹೋದ್ರು. ಆ ಕರಿಯ ಪಿಟ್ಟಿ ಎಲ್ಲರೂ ಬಂದಿದ್ರು, ಗಿರಿ ಶಂಕರ ಆಮೇಲೆ ಯೋಗಿ ಹೆಟ್ಕುಕ್ಕು ಎಲ್ಲರೂ ಬಂದಿದ್ರು. ಕಾಂದನೆಲ್ಲ ಹೋಗಿದ್ದೋ ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಶಿರಡಿಗೆ ಹೋದಾಗ. ನಾನು ನಿಮ್ಮ ಅಣ್ಣ ಬರ್ತಾ ಇದ್ದೋ ಜೊತೆಲಿ, ಇವಳು ಪಿಟ್ಟಿ ಮತ್ತೆ ಕರಿಯನ್ ಜೊತೆ ಬರ್ತಾ ಇದ್ಲು. ಎಷ್ಟು ಅವಾಗ ಏನೋ 2ನೇ ಕ್ಲಾಸ್ ಏನೋ ಅಷ್ಟೇ ಇವಳು. ಈಗ 2ನೇ ಕ್ಲಾಸು 1ನೇ ಕ್ಲಾಸ್ ರೀ ಮರ್ತೋಗ್ಬಿಟ್ಟೈತೆ, 2ನೇ ಕ್ಲಾಸ್ ಏನೋ. ಹೋಗ್ಬಿಟ್ಟು ಕರಿಯ ಅಂದ, ಅಕ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಏನಾರು ತಕ್ಕೊಳಕ್ಕ ಕೈಗೆ ದಾರ ಅವೇನೇನೋ ತಕ್ಕೊಳಕ್ಕ ಅಂತ ಕೇಳ್ದ. ಪಾಪ ಬಾಯ್ಬಿಟ್ಟು ಕೇಳ್ತಾನಲ್ಲ ಅಂದ್ಬಿಟ್ಟು ನಾವು ನೆಟ್ಟಿಗೆ ಬರ್ತಾ ಇದ್ದೋ ರೋಡಲ್ಲಿ. ಎಡಕ್ಕೆ ಅಂಗಡಿ ಕಾಣಿಸ್ತು ಕಣಪ್ಪ ಮೊಳಗೆ. ಆ ಎಡಕ್ಕೆ ನಾವು ಹೋಗಿದ್ದೀವಿ, ನನ್ನ ಹಿಂದೆ ಇವ್ರು ಬರ್ತಾವ್ರೆ. ಇವಳು ಬರ್ತಾ ಇದ್ದಲ್ಲ, ಇವಳು ಕೈ ಹಿಡ್ಕ ಕರ್ಕೊಂಬರ್ಬೇಕು ತಾನೆ ನಿಮ್ಮ ಅಣ್ಣ. ಇವಳು ಬಿಟ್ಬಿಟ್ರು ಗುರುಮಲ್ಲಪ್ಪನ ಜೊತೆ ಟಾಂಗ ಹೊಡ್ಕೊಂಡು ಬಾಯಲ್ಲಿ ಬಾರಿಶನ ಬಿಟ್ಕೊಂಡು ಇವ್ರ ಪಾಡಿಗೆ ಇವ್ರು ಮುಂದಕ್ಕೆ ಕೊಟ್ಟವ್ರೆ. ಇವಳು ಇವ್ರ ಅಪ್ಪನ ಬಿಟ್ಬಿಟ್ಟವಳೆ, ತಾನ್ ಪಾಡಕ್ ನಾನು ಇನ್ನೂ ಮುಂದಕ್ಕೆ ರೋಡ್ ಸಿಕ್ತು ನೆಟ್ಟಗೆ ಹೊಂಟೋಗ್ಬಿಟ್ಟವಳೆ. ಹೋಗವಳೆ 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 ಅಲ್ಲಿ ಎಕ್ಸಿಬಿಷನ್ ಜಾಯಿಂಟ್ ವಿಲ್ಲು ಅವೆಲ್ಲ ಆಡ್ತಾರೆ, ಅವೆಲ್ಲ ಕಟ್ಟಿದ್ರಲ್ಲ ಅಲ್ಲಿ ಹೊಟ್ಟೋಗ್ಬಿಟ್ಟವಳೆ. ನಾವು ಅಂಗಡಿ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದೀವಿ. ಅಂಗಡಿ ಸಾಮಾನೆಲ್ಲ ತಕೊಂಡೆ ನಮ್ಮ ಮುಂಚೆರು ಬರ್ತಿದ್ದಲ್ಲ ಇವಳು ಎಲ್ಲೋ ಒಂದು ಸುತ್ತಮುತ್ತ ನಾನೇ ನೆನ್ಪಿಸ್ಕೊಂಡವಳು. ನೋಡ್ದೆಲ್ಲೋ ಪಿಟಿ ಕರಿಯ ಎಲ್ಲೋ ಚಾರ್ವಿ ಎಲ್ಲೋ ಬೊಬ್ಬು ಎಲ್ಲೋ ಅಂತೀನಿ. ಅಕ್ಕ ನಮ್ಗೇನಕ್ಕ ಗೊತ್ತು, ನಾನು ನಿನ್ ಜೊತೆ ತಾನೇ ಇದೀವಿ ಅಂತ ಅವ್ರು ಅಂತಾರೆ. ನಿಮ್ಮ ಅಣ್ಣಗೆ ಫೋನ್ ಮಾಡಿದ್ರೆ ಅಲ್ಲೂ ಬಗಳ ನನಗೆ, ನಿನ್ಗೆ ಅವ್ರು ತಕ್ಕೊಳ್ಳೋದು ಹೆಚ್ಚಾಗಿತ್ತ, ನಿನ್ ಮಕ್ಳ ಮೇಲೆ ಜ್ಞಾನ ಇಲ್ಲ, ಹಂಗೆ ಹಿಂಗೆ ಒಸಿ ಬೈಲಿಲ್ಲ. ಅಲ್ಲಿ ಬಂದ್ಬಿಟ್ಟು ಗುರುಮಲಪ್ಪ ಬಬ್ಲಿ ಹೇಳ್ರಿ ಅಂದ್ರೆ ಆ ಸಾಯಿಬಾಬಾ ಅಲ್ಲಿ ಅಡುಗೆ ತಿರ್ಗಿಸ್ತಾ ಮಡಕೆಯಲ್ಲಿ ನಿಂತಿರುತ್ತಲ್ಲ, ಏ ಬಾಬಾ ಬೊಬ್ಬು ಎಲ್ಲಿ ಅಂತ ಕೇಳ್ತಾ ಕೂತವನೆ. ಒಸಿ ಬೈಲಿಲ್ಲ ಗುರುಮಲಪ್ಪನಿಗೆ. ನಾನಮೇಲೆ ಪ್ರಸಾದ ಕೊಡ್ತಾರಲ್ಲ ಡೈನಿಂಗ್ ಹಾಲು, ಅದು ಬಲಕ್ಕೆ ಅಲ್ಲೇನಾರ ಒಟ್ಟಗೋಳ ಅಂದ್ಬಿಟ್ಟು ಅಲ್ಲೂ ಒಳಗಡೆ ಹೋಗಿ ಒಸಿ ಹುಡುಕ್ಲಿಲ್ಲ. ಇಡೀ
ಅಕ್ಕಿ ಪಿಕ್ಕಿ ಜೊತೆ ತೊಟ್ಲಾಡ್ಸು ಕರ್ಕೊಂಡು ಹೋಗೋರು ಇವಳನ್ನ. ಆ ತೊಟ್ಲು ಕಟ್ಟು ತೊಟ್ಲಾಡ್ಸು ಅಂದ್ಬಿಟ್ಟು ಒಂದೊಂದು ಕತೆ ಮಾಡಿಲ್ಲ ಇವ್ರಿಬ್ರನ್ನ ಸೇರ್ಕೊಂಡು ನನಗೆ ಅಲ್ಲಿ ಬಿಡು ಅಂತ ಎಲ್ಲ ಟ್ರೈನಲ್ಲೇ ಶುರು ಹಚ್ಕೊಬಿಟ್ಟಿದ್ರು ಕಣ ಈ ಕಡೆ. ಯಾಕೆ ಕೊಟ್ಕೊಂಡೆ ಸ್ಟೋರಿ ಕೇಳ್ಬಿಟ್ಟು ವಾದ ಆಡಿಸ್ತಾವನೆ ಗಾಡಿನ. ಅಯ್ಯೋ ಕತೆ ಕರ್ಮ. ಎಲ್ಲ ದೇವಸ್ಥಾನ ತೋರಿಸ್ಬಿಟ್ಟವ್ರಿ ಕಣೋ, ಎಲ್ಲ ಒಂದ್ ಕಡೆಯಿಂದ. ಸೌದತ್ತಿ ಎಲ್ಲಮ್ಮನ ತನಕ ಹೋಗಿ ಬಂದಿದೀವಿ ಕೋಟೆ. ಉಗೇ ಮಾದಪ್ಪ ಹಿಂಗೆ ಅದು ಇದು ಹಳೆ ಸ್ಟೋರಿ ಮಾತಾಡ್ತಾ ಮಾತಾಡ್ತಾ ತಾಳ್ ಬೆಟ್ಟ ಬಂದೇ ಬಿಟ್ವಿ. ಎಲ್ಲ ಇಳಿದು ಕೈಕಾಲು ಮುಖ ತೊಳ್ಕೊಂಡು ಹುಗೇ ಮದಪ್ಪ ಹುಗೇ. ಎಷ್ಟು ದಪ್ಪಕ್ಕೆ ಹಾಕ್ಬಿಟ್ಟಾರೆ ವಿಭೂತಿ. ಹುಗೇ ಮದಪ್ಪ ಹುಗೇ ಮದಪ್ಪ. ವಾ ಸೌಂಡ ಇಲ್ಲ ಮದಪ್ಪ. ಹುಗೇ ಹುಗೇ ಅನ್ನಿ. ಹುಗೇನೂ ಇಲ್ಲ ಕಿಗೇನೂ ಇಲ್ಲ. ಹುಗೆ ಹುಗೆ ಸಮಾಧಾನ. ಉಗೆ ಮದಪ್ಪ ಉಗೆ ಲೋ ಉಗೆ ಅಂದ್ರು ಈಸಿ ಆಗತ್ತೆ. ಮಾದಪ್ಪ ನೋಡ್ತಾ ಇರ್ತಾರೆ. ಕೋಟೆ ನೀನ್ ಅನ್ಬೇಕು ಡ್ರೈವರ್ ಅಲ್ಲ. ಬಸ್ ತಂದು ನಡ್ರೋಡ್ಗೆ ಹಾಕ್ಬಿಟ್ಟು ಅಪ್ಪ ಡ್ರೈವರ್ ಅಣ್ಣ ಡ್ರೈವರು ಓಂ ಶಕ್ತಿ ಡ್ರೈವರ್ ಅಣ್ಣ ಈ ಮಾದಪ್ಪನ ಬೆಟ್ಟದ ಡ್ರೈವರು. ಉಗೆ ಮದಪ್ಪ ಉಗೆ ಉಗೆ. ಓಹೋ ಅಣ್ಣ ಮಾದಪ್ಪನ ಪಾದಕ್ಕೊಂದ್ಸಲಿ ಉಗೆ ನೀ ಅಣ್ಣ. ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಚೆಲ್ಲಿದರು ಮಲ್ಲಿಗೆ ಚೆಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾದಪ್ಪನ್ ಪಾದ ಚೆಲ್ಲಿದರು ಮಲ್ಲಿಗೆಯ. ಹುಗಯನ್ನಿ ಹುಗಯನ್ನಿ ಹುಗಿ. ಕಟ್ಟಿಂಗ್ ಮಾಡೋಣ ಡ್ರೈವರ್ ಅಣ್ಣ ನೋಡ್ಕೊಂಡು ಹೋಗಿ ಅಣ್ಣ. ಕಟ್ಟಿಂಗ್ ಸಾಂಗ್ ಕಾಣಿಸುತ್ತೆ ಬಟ್ ಆದ್ರೆ ಕೆಳಗಡೆ ಇಳಿಬೇಕು. ಪ್ರತಿ ಸಲ ಬಂದಾಗ್ಲೂ ನಾವಲ್ಲಿ ಪಂಚಲೋಹದ್ದು ಮಾಡಿದಾರಲ್ಲ ಮಾದಪ್ಪನ ಮೂರ್ತಿ, ಅಲ್ಲಿಗೆ ಹೋಗೋಣ ಅಂತ ಟ್ರೈ ಮಾಡ್ತೀವಿ. ಬಟ್ ಅಲ್ಲಿಗೆ ಇನ್ನೂ ಎಂಟ್ರಿನ ಬಿಡ್ತಾನೆ ಇಲ್ಲ. ಸೊ 77 ಮಲೆ ಮೈಕಾರ ಮಾದಪ್ಪನ ಪಾದಕ್ಕೂಗೆ. ಈ ವರ್ಷ ಅಂತೂ ನಾವು ಕಾರ್ತಿಕ್ ಮಾಸದಲ್ಲಿ ಒಂದು ಸೋಮವಾರನಾದರೂ ಬರೋಣ ಅಂತ ತುಂಬಾ ಟ್ರೈ ಮಾಡಿದೆ. ನಾನು ಆಗಲೇ ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಲೈಫಲ್ಲಿ ಆಗೋದಿಲ್ಲ, ಅದು ಯಾವಾಗ ಆಗಬೇಕೋ ಆವಾಗಲೇ ಆಗೋಂಥದ್ದು ಅಂತ. ಬಟ್ ನಮಗೂ ಕೆಲಸ ಇತ್ತು. ನಾವು ಎಷ್ಟೇ ಟ್ರೈ ಮಾಡಿದ್ರು ನಾವು ಯಾವಾಗ ಬರಬೇಕು ಅಂತ ಅನ್ಕೋತೀವೋ ಆವಾಗಲೇ ಬರೋಕ್ಕಾಗೋದು. ಮೈ ಗಾಡ್ ಗ್ರೇಸ್. ಬೆಟ್ಟಕ್ಕೆ ಬಂದು ರೀಚ್ ಆಗಿದ ತಕ್ಷಣ ಗಾಡೀಲಿ ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಹೊರಟ್ವಿ. ನಂಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ನೈಟ್ ಹೋಗಿದ್ದಲ್ಲ, ನೈಟ್ ಹೋಗಿ 11 ಗಂಟೆ ಹಾಸನಾಂಬೆ ಅಲ್ಲೇ ಚಪ್ಪಿ ಬಿಟ್ಟು ಕಿರ್ಚು, ಇನ್ನೂ ಜೋರಾಗಿ ಕಿರ್ಚು. ಸುಡ್ಬೇಕು ನಿನಗೆ. ಉಳಿಸೇವೆ ಮಾಡು. ಉಳಿಸೇವೆ ಮನಿಕಲ್ಲ. ಮಾಡೇಕೆ
ನಾವು ದೇವಸ್ಥಾನ ಬಂದಾಗ 1 ಗಂಟೆ ನಾನು ಅಂದ್ಕೊಂಡೆ ರಶ್ ಇರಲ್ಲ ಅಂತ, ಬಟ್ ಸೋಮವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಚಿನ್ನದ ತೇರು 1,500 ಇತ್ತು ಲಾಸ್ಟ್ ಇಯರು, ಇವಾಗ ಬಂದು ನೋಡಿದ್ರೆ 3,001 ರೂಪಾಯಿ ಆಗಿದೆ. ಎಲ್ಲರೂ ಉರುಳು ಸೇವೆ ಮಾಡೋರು ಮಾಡ್ತಾಯಿದ್ರು. ಬೆಳ್ಳಿ ತೇರು, ರುದ್ರಾಕ್ಷಿ ತೇರು, ಬಸವಪ್ಪನ ತೇರು ಅದನ್ನೆಲ್ಲ ಎಳಿಸೋರೆಲ್ಲ ಎಳಿಸ್ತಾಯಿದ್ರು. ಸೊ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ರಶ್ ಇರಲ್ಲ ಅಂದ್ಕೊಂಡ್ವಿ, ಬಟ್ ತುಂಬಾ ರಶ್ ಇತ್ತು ಗೈಸ್. ನಾವು ಹೋದಾಗ 12:15 ಅನ್ಕೋತೀನಿ, ಐ ಥಿಂಕ್ ಈಚೆ ಬಂದಾಗ 1:30-2 ಗಂಟೆ ಆಗಿತ್ತು. ತುಂಬಾ ಕ್ರೌಡು, ತುಂಬಾ ರಶ್ ಇತ್ತು, ಅಷ್ಟು ಉರಿ ಬಿಸಿಲಲ್ಲೂ ಕೂಡ. ರಶ್ಶಾ ನೋಡಿ, ಬೇಗ ಬೇಗ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೇನಾ? Mana, customer balik, baby. ಬೆಳ್ಳಿ ಮುಖವಾಡ ಹಾಕ್ತಾರೆ, ಇವತ್ತು ಚಿನ್ನದ ಮುಖವಾಡ ಹಾಕೋರೆ. ಬರ್ತೀವಿ. ಚಿನ್ನದ ಮುಖವಾಡ 300 ರೂಪಾಯಿ, ಒಬ್ರಿಗೆ 500 ರೂಪಾಯಿ ಒಬ್ರ. ಒಳಗಡೆ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಕಾಣಿಕೆ ಎಲ್ಲ ತೊಗೊಂಡೋಗಿ ಉಂಡಿಗೆ ಹಾಕಿ, ಚಿಲ್ಲರೆ ಎಲ್ಲ ತೊಗೊಂಡೋಗಿದ್ನೆಲ್ಲ ಎಲ್ಲ ಉಂಡಿಗೆ ಹಾಕಿ, ಸೊ ನಂದಿನ ದರ್ಶನ ಮಾಡೋಣ ಅಂತ ನಂದಿ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗೋಣ ದಾಸೋಹ ಭವನಕ್ಕೆ ಅಂತ ಹೋಗ್ತಾ ಇದ್ವಿ. ತುಂಬಾ ರಶ್ ಇತ್ತು, ಸೊ ಹಾಗಾಗಿ ಹೋಗಲಿಲ್ಲ, ವಾಪಸ್ ಬಂದ್ಬಿಟ್ವಿ. ಕೈಗೆ ದಾರ ಎಲ್ಲ ಕಟ್ಟಿಸ್ಕೊಂಡು, ದೇವಸ್ಥಾನ ಅಂದಮೇಲೆ ದಾರ ಕಟ್ಟಿಸ್ಕೊಳ್ಳೇಬೇಕಲ್ವಾ, ಹಾಗಾಗಿ ದಾರ ಒಂದು ಕಾಲ್ಗೆ ಹೋದ್ವಾ ಒಳಗೆ. ಓ ಹೌದಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಿಂಗೆ ನೋಡಿ, ಯಾವ ಊರು ನಿಮ್ಮದು? ನಮ್ದು ಸಿದ್ದೇಗೊಂಡು. ಹೌದಾ, ಥ್ಯಾಂಕ್ ಯು ಸರ್. ನಾನು ರಂಗಸಮ್ಮನವರೆಲ್ಲ ವಿಡಿಯೋ ಮಾಡ್ತೀನಿ, ಎಲ್ಲ ವಿಡಿಯೋಗಳು ಲೈಕ್ ಕೊಟ್ಟಿದ್ದೀನಿ. ಹೌದಾ, ಥ್ಯಾಂಕ್ ಯು ಸರ್. ಸಡನ್ನಾಗಿ ನೋಡಿದೆ ಅಲ್ವಾ, ಅವ್ರು ಸತೀಶ್ ಅಣ್ಣ ಗೊತ್ತು ನಮ್ಮ ಮನೆ, ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ನಾನು ಸಡನ್ ನೋಡ್ದಂಗಿತ್ತು, ನಾವು ಫ್ಲಾಶ್ ಮಾಡ್ಕೊ ವಾಪಸ್ ಹಿಂದಕ್ಕೆ ಹೋಗ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯೂಟ್ಯೂಬಲ್ಲೂ ನೋಡಿ, ಪ್ರಸಾದಕ್ಕೆ ಹೋದ್ವಿ, ರಶ್ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಅಲ್ಲಿಗೆ ಹೋಗ್ಬೇಕು, ಸಾಲೂರು ಮಠಕ್ಕೆ ಕಾರ್ ತೊಗೊಂಡು ಹೋಗ್ತೀನಿ. ಅದಕ್ಕೆ ನೋಡಿ ಒಂದು ಸೆಲ್ಫಿ ತಗೊಂಡು. ಓಕೆ. ಎಲ್ಲೋದ್ರೂ ಈ ರೀತಿ ನಿಮ್ಮ ಪ್ರೀತಿಯಿಂದ ಗುರ್ತಿಡ್ದು ಶ್ವೇತಕ ಸತೀಶಣ್ಣ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸ್ತೀರಾ, ಸೆಲ್ಫಿಗಳು ತೆಗೋತೀರಾ, ನಿಜಕ್ಕೂ ತುಂಬ ಖುಷಿಯಾಗುತ್ತೆ. ಸೊ ಬ್ಲೆಸ್ಸಡ್. ನನ್ನ ಪ್ರೀತಿ ಕೊಡೋರಿಗೆ, ನನ್ನನ್ನು ಅರ್ಥ ಮಾಡ್ಕೊಂಡಿರೋರಿಗೆ ನಾನು ಏನು ಅಂತ ಅರ್ಥ ಆಗಿದೆ. ಸೊ ಎಷ್ಟು ಕೆಲಸ ಮಾಡ್ತೀರಾ ಅಕ್ಕ, ನಿಮಗೆ ನಿದ್ರೆ ಬರಲ್ವಾ, ನಿಮಗೆ ಬಾಡಿ ಪೇಯ್ನ್ ಆಗಲ್ವಾ, ನಿಮ್ಗೆ ಮಲ್ಕೋಬೇಕು ಅಂತ ಅನ್ಸಲ್ವಾ ಅಂತೆಲ್ಲ ಕೇಳಿದಾಗ ನಿಜಕ್ಕೂ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಆ ರಶಲ್ಲಿ ಪ್ರಸಾದ ಅಂತೂ ತಿನ್ನೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಸತೀಶ್ ಅಲ್ಲೇ ಆನ್ ದ ವೇ ಹೋಗುವಾಗ ತಿನ್ಕೊಂಡು ಹೋಗೋಣ ಬಾ ಅಂದರು. ಸೊ ಕಡಲೆಪುರಿನಾದರೂ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಪ್ರಸಾದ ಕೌಂಟರ್ಗೆ ಬಂದು ಕಡಲೆಪುರಿ ಎಲ್ಲ ತೊಗೊಂಡ್ವಿ. ಕಡಲೆಪುರಿ ತಿಂದು ಬೆಟ್ಟದಲ್ಲಿ ಮಲ್ಕೊಂಡಿದ್ದಕ್ಕೆ ಹನ್ನೂರು ಕೆಳಗಡೆ ಬಂದು, ಬೆಟ್ಟದಿಂದ ಕೆಳಗಡೆ ಬಂದು ಹನ್ನೂರಲ್ಲಿ ಕಂಡುಬಿಟ್ಟಿದ್ದೀವಿ. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಐ ಥಿಂಕ್ 3:30 ಊಟ ಮಾಡೋಣ ಅಂತ ಹೋಟೆಲ್ಗೆ ಬಂದ್ವಿ. ಎಷ್ಟು ನಿದ್ದೆ ಮಾಡಿದ್ದೀವೋ ಇವತ್ತು ನಿಜಕ್ಕೂ ಗೊತ್ತಾಗಲಿಲ್ಲ. ತಣ್ಣಗೆ ಗಾಳಿ ಬೀಸ್ತಿದ್ದಕ್ಕೂ ಅದಕ್ಕೂ ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದಕ್ಕೂ ತುಂಬ ಒಳ್ಳೆ ನಿದ್ದೆ ಅಂತೂ ಆಯಿತು ಅಂತ ಹೇಳ್ಬೋದು. ಸರಿ ಗೋಬಿ ತಗೊಂಡು ಅದನ್ನೇ ಹೇಳಿ ತಗೊಂತ ಅಪ್ಪ ಒಂದು ಗೋಬಿ 3 ಊಟ ಕೊಡಿ. ಬಿಸಿಲಿದೆಯಾ? ರೈಸ್ ಐಟಮ್ ಏನಿದೆ? ಅನ್ನ ಸಾಂಬಾರು, ಫ್ರೈಡ್ ರೈಸ್ ಐಟಮ್ ಏನು ಬೇಕಾ ಊಟ? ಹಾಂ, ಊಟ ಏನೋ ಗೋಬಿ.
ಹಪ್ಪಳ ಎಲ್ಲ ಹಾಕೊಡ್ತಾರೆ ನನ್ಕೊಡು ಹಪ್ಪಳನ. ಬಾಳೆ ಎಲೆ ಊಟ ಕೋಟೆ. ಸತೀಶ್ ಮತ್ತು ನಮ್ಮ ಡ್ರೈವರ್ ಹುಡುಗ ಪರೋಟ ಊಟ ತೊಗೊಂಡ್ರು, ಬಾಳೆ ಎಲೆ ಊಟ. ನಾನು ಗೋಬಿ ಮತ್ತು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ. ನಂಗೆ ಅದು ಪರೋಟ ತಿನ್ನಬೇಕು ಅಂತ ಅನಿಸ್ಲಿಲ್ಲ, ರೆಡಿಮೇಡ್ ಪರೋಟ. ಸತೀಶು ಚಪಾತಿ ಇದೆ ಅಂತ ಅಂದ್ಬಿಟ್ಟು ಊಟ ಆರ್ಡ್ರ್ ಮಾಡಿಬಿಟ್ರು. ಬಟ್ ಚಪಾತಿ ಖಾಲಿ ಆಗಿಬಿಟ್ಟಿದೆ ಸರ್, ಪರೋಟ ಊಟ ಇದೆ ಅಂತಂದರು. ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತು ಅದನ್ನೇ ಕೊಡಿ ಅಂತಂದರು. ಬಟ್ ಸತೀಶ್ಗಂತೂ ಪರೋಟ ನೋಡಿಬಿಟ್ಟು ಬೇಜಾರಾಗೋಯ್ತು. ಮೈಸೂರು ಥರ ಮಾಡಲ್ಲ, ಬಟ್ ತಿನ್ನಬೇಕಲ್ವ, ಇನ್ನೇನು ಮಾಡೋಕ್ಕಾಗಲ್ಲ. ದೇವಸ್ಥಾನದಲ್ಲಿ ಹೋಗಿದ್ದಿದ್ರೆ ಅನ್ನ ಸಾಂಬಾರು ಕೊಡೋರು, ಒಂದು ಪಾಯಸ ಕೊಡೋರು. ನಾನು ಹಂಗೆ ರೇಗಿಸ್ತಾ ಇದ್ದೆ. ಆ ರಶಲ್ಲಿ ನಿಂತ್ಕೋತಿದ್ದ ಅಂತ ನನಗೇನೆ ಬ್ಲೇಮ್ ಮಾಡಿದ್ರು. ಪಾಪ ಹೊಟ್ಟೆ ಹಶ್ವಿತ್ತು ಎಲ್ರಿಗೂ. ಎಲ್ಲ ನಿದ್ದೆ ಮಾಡಿದ್ವಿ ಅಲ್ವಾ, ನಿದ್ದೆ ಮಾಡಿದ್ದಾಗ ಹೊಟ್ಟೆ ತುಂಬ ಹಶ್ವುತ್ತೆ. ಸೊ ಏನೋ ಒಂದು ಸಿಕ್ಕಿದ್ರೆ ಸಾಕು ಅಂತ. ಸತೀಶ್ ಅಂತೂ ಮುಖ ನೋಡೋಕ್ಕಾಗ್ತಾಯಿಲ್ಲ. ಆ ಪರೋಟ ಎಲ್ಲ ಸೀದೋಗ್ಬಿಟ್ಟಿತ್ತು, ತುಂಬ ರೋಸ್ಟ್ ಮಾಡಿದ್ರು. ನಿಂಗೆ ಬೇಕಾರಿ ಪಾಯಸ? ಓ, ನೀನು ಒಬ್ಳಿಗ ಇದೆ ಅಲ್ಲ, ನಾನು ತಿನ್ಬಿಟ್ಟು ಕೊಡ್ತೀನಿ. ಹ್ಞೂ. ನೀನು ನೋಡಲೇ ಇಲ್ಲ ಇನ್ಸ್ಟಾಗ್ರಾಮ್. ಸೊ ಗೋಬಿ ಸ್ವಲ್ಪ ಎಲ್ಲ ತಿಂದಾಮೇಲೆ ವಿಕ್ಕಿ ಅಂತೂ ಒಂದು ಪ್ಲೇಟ್ ಫುಲ್ ಒಬ್ಬನೇ ತಿಂದ. ನಾವು ಒಂದು ಪ್ಲೇಟಲ್ಲಿ ಸತೀಶ್, ನಾನು, ಚಾರು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ನಾನು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ, ಬಿಸಿ ಬಿಸಿ ಫ್ರೈಡ್ ರೈಸ್ ಕೂಡ ಬಂತು, ತುಂಬ ಚೆನ್ನಾಗಿತ್ತು. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯಿತು, ಅದು ಬಿಟ್ಟರೆ ಟೇಸ್ಟ್ ವೈಸ್ ಓಕೆ. ಮೈಸೂರು ಥರ ಇರಲಿಲ್ಲ, ಅನ್ನೂರಲ್ಲಿ ಹೆಂಗೆ ಸಿಗುತ್ತೋ ಹಂಗೆ ತಿನ್ಕೋಬೇಕು. ಅಲ್ಲಿಂದ ಕೊಳ್ಳೇಗಾಲಕ್ಕೆ ಬಂದ್ವಿ, ಯಾವುದೋ ಪಾರ್ಟಿ ಮನೆ ಹೋಗಬೇಕಿತ್ತು, ಅರ್ಜೆಂಟು. ಗೃಹ ಪ್ರವೇಶ ಇದೆ ಅಲ್ಲಿ. ಯಾವುದಿದು? ನ್ಯೂ ಟೌನ್ ಕೊಳ್ಳೇಗಾಲನಾ? ಇದು ಲೇಔಟದು. ಇಲ್ಲಿ ಇನ್ನೂ ಮನೆ ಈ ಪಕ್ಕದ್ದು ರೀ ಅಪ್ಪ. ಇಲ್ಲಿಗೆ ಬತ್ತೀಯ ನೀನು ಇವಾಗ? ಅಲ್ಲಡಿ ಮೂರು ಬಿಲ್ಡಿಂಗ್ ಯಾವುದು ಇಲ್ಲೇ ಕನ್ನಡಿ, ಅದು ಸಣ್ಣದು ಇದೆ ಕಣ. ಯಾರ ಮನೆ ಅಪ್ಪ ಇದು? ಅಪ್ಪ ಇಲ್ಲಿಗೆ ಬಂದಿದ್ಯಾ? ಗೃಹ ಪ್ರವೇಶ ಯಾರ್ದು? ಯಾರೋ ಪಾರ್ಟಿ. ಇದಲ್ಲ, ಅದು ಆಲ್ರೆಡಿ ಆಗೋಗೈತೆ. ಇಲ್ಲಿ ಮನೆ ಕಟ್ಟಿಸ್ಬಿಟ್ಟು ಯಾರು ಒಂದು ನೋಡನೂ ಇಲ್ಲ. ಇದು ಇವಾಗ ಹೊಸ್ದಾಗಿರೋ ಲೇಔಟ್. ಇಲ್ಲಿ ಬಂದು ಕಟ್ತಾವ್ರ ಮೈಸೂರಲ್ಲಿರೋ ಪಾರ್ಟಿ? ಏನ್ರಿ? ಇಲ್ಲಿ ಅಕ್ಕ ಅವರು ಮೈಸೂರಲ್ಲಿ, ಅವ್ರ ತಂದೆ ಇರೋದು, ಮಗ ಇಲ್ಲೆಲ್ಲ ಪಕ್ಕದವ್ರು ಅಂತ. ಪಕ್ಕದ್ದೇನವ್ರಿ? ಅದೇನೆ ಮೂರಪ್ಟರ್ ಬಿಲ್ಡಿಂಗ್ ಅಂದ್ರೆ ಅವರು ಕೆಲಸ ನಡೀತಾ ಇದ್ದಾರೆ. ಆದ್ರೆ ಬರೋದು ನಮ್ಮ ರೇಟಿಗೆ ಬಂದ್ರೆ ಲೇಬರ್ ನಡಿ. ಮುಂದಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ರಿವರ್ಸ್ ತಗೊಂಡು ಹಿಂಗೆ ಹೋಗೋಣ, ಇಲ್ಲ ಮುಂದಕ್ಕೆ ಹೋಗಿ. ಈಗಲ್ಲ, ಮುಂದೆ ತಿಂಗಳು 28ಕ್ಕೆ, 25 ತಗೋ ಹಿಂದಕ್ಕೆ. ಅದೇ ಕಂತ ನೀವು ಹೇಳಿದ್ರು ಅವರ ಮೂರಪ್ಟರ್ ಬಿಲ್ಡಿಂಗ್ ಒಳಗಡೆ ಅಲ್ಲೆಲ್ಲ ಫುಲ್ ಹೊಗೆ ಹಾಕ್ಬಿಟ್ಟವ್ರೆ. ಫುಲ್ ಅಲ್ಲೆಲ್ಲ ಎಲ್ಲ ಬೇಯಿಸ್ತಾರೆ ಸತ್ಯ. ಬರೋ ಲೇಔಟ್ ಮಾಡಿದ್ರು ಒಳಗಡೆ ಸೈಡ್ ತಗೊಂಡಿರೋದು. ಇದೆಲ್ಲ ಮಾಡಿ ರೋಡ್ ಚೆನ್ನಾಗಿದೆ. ಏನಿಲ್ಲ ಲೇಔಟ್ ಒಳಗಡೆ ಅಮ್ಮ ಹಿಡ್ಕೊಂಬೇಡ, ತೋರಿಸ್ತಾ ಇಲ್ವಾ? ಅಲ್ಲೆಲ್ಲ ನೋಡಿಕೊಂಡು ಕೊಳ್ಳೇಗಾಲದಿಂದ ಬಂದ್ವಿ. ಸೊ ಅಲ್ಲೂ ಒಂದು ರೌಂಡ್ ನಿದ್ದೆ ಆಯಿತು ಅಂತಲೇ ಹೇಳ್ಬೋದು. ಮನೆಗೆ ಬರೋಷ್ಟರಲ್ಲಿ ಐ ಥಿಂಕ್ 6 ಗಂಟೆ 6:15 ಆಗೇ ಹೋಯ್ತು. ಟೈಮ್ ಗೊತ್ತಾಗಲಿಲ್ಲ. ಟೈಮ್ ಬಂದು 6:45. 6 ಗಂಟೆಗೆ ಬಂದ್ವಿ. ಬೇಗನೆ ಬಂದ್ವಿ, ಯಾಕಂದರೆ ನನ್ನ ಮಗನಿಗೆ ಟ್ಯೂಷನ್ ಇತ್ತು 6 ಗಂಟೆಗೆ. ಸೊ ಸತೀಶ್ ಅವ್ರನ್ನ ಟ್ಯೂಷನ್ ಕರ್ಕೊಂಡೋಗಿದ್ದಾರೆ. ಬಂದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶ್ವಲ್ ರೊಟೀನ್. ಸೊ ಏನೇನು ಬರೀತಾ ಇದೆಯಾ? ಹಾಂ, ಬೇಗ ಬರೆದು ನನಗೆ ತೋರಿಸು. ಇಂಗ್ಲೀಷ್ ನೋಟ್ಸ್ ಎತ್ಕೊ. ಆಮೇಲೆ
ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಲು ಕಾಯಿಸಿ ಬೆಳಗ್ಗೆಯಿಂದ ಬಟ್ಟೆಗಳೆಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದೆ. ಸೊ ಹಾಲೆಲ್ಲ ಕಾಯಿಸಿದ್ದೀನಿ. ಹಾಲು ಕಾಯಿಸಿ ಹಾಲು ಕುಡಿಬೇಕು, ಬಿಸಿನೀರು ಕುಡಿಬೇಕು ಫಸ್ಟು, ಯಾಕೋ ತರ್ಸ್ಟಿ ಫೀಲ್ ಆಗ್ತಾಯಿದೆ. ಸೊ ಬಿಸಿನೀರು ಕೂಡ ಕಾಯಿಸ್ದೆ, ಫ್ರೆಶ್ ಅಪ್ ಆದೆ, ಕಸ ಗುಡಿಸ್ದೆ. ಇನ್ನೊಂದು ಖುಷಿ, ಬೆಳಗ್ಗೆ ತುಪ್ಪ ದೀಪ ಹಚ್ಚಿ ಹೋಗಿದ್ದೆ ಮನೇಲಿ, ತುಂಬ ಎಣ್ಣೆ ತುಪ್ಪ ಬಿಟ್ಟು ದೀಪಗಳು ಇನ್ನೂ ಉರಿತಾ ಇತ್ತು. ಖುಷಿ ಆಯಿತು ನನಗೆ. ಸೊ ಪ್ರಸಾದ ಎಲ್ಲ ತಂದಿದ್ದೆ ಅಲ್ವಾ, ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡಬೇಕಿತ್ತಲ್ವ. ಸೊ ಫ್ರೆಶ್ ಅಪ್ ಆಗಿ ಧೂಪ ಎಲ್ಲ ಹಾಕಿ ಮಂಗಳಾರತಿ ಮಾಡಿ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ತೀರ್ಥ ಎಲ್ಲ ಪ್ರೋಕ್ಷಣೆ ಮಾಡಿ 6:45 ಆಗೋಯ್ತು. ಇನ್ನು ಇಷ್ಟು ಬಟ್ಟೆಗಳೆಲ್ಲ ಐರನ್ ಮಾಡಬೇಕು. ಬಂದಾಗಿಂದ 5 ನಿಮಿಷ ಕುತ್ಕೊಳ್ಳೋಕ್ಕೆ ಗಾಬರಿ ಟ್ಯೂಷನ್ ಟೈಮ್ ಆಯಿತು ಅಂತ ಬೇಗ ಬಂದ್ವಿ. ನೋಡಿ ದೀಪ ಎಲ್ಲ ಹಚ್ಚಿಟ್ಟಿದ್ದೀನಿ. ಪೂಜೆ ಆಯಿತು, ಹೊಸ್ಲು ತುಳಸಿ ಕಟ್ಟೆಗೆಲ್ಲ ದೀಪ ಹಚ್ಚಿಟ್ಟು ಪೂಜೆ ಎಲ್ಲ ಆಯಿತು. ಸಂಜೆ ಪೂಜೆ. ಬಿಸಿನೀರು ಕುಡಿದು ಐರನ್ ಮಾಡಿ ಒಂದು ಲೋಟ ಹಾಲು ಕುಡಿಬೇಕು, ಸಮಾಧಾನವಾಗಿ ಕೂತ್ಕೊಂಡು. ಅಷ್ಟರಲ್ಲ ಅವ್ನು ಬರ್ತಾನೆ ಟ್ಯೂಷನಿಂದ. ಊಟಕ್ಕೆ ಏನು ಮಾಡೋದೋ ಗೊತ್ತಿಲ್ಲ, ಬಿಕಾಸ್ ಚಪಾತಿ ಇದೆ, ಟೊಮೆಟೊ ಗೊಜ್ಜಿದೆ, ಬೆಳಗ್ಗೆಯಿಂದ ಖಾಲಿನೇ ಆಗಿಲ್ಲ. ಏನು ಗೊತ್ತಾ, ಎಲ್ಲೇ ಹೋಗಿ ಏನೇ ಮಾಡಿದ್ರು ನಮ್ಮನೆ ನೀರು ಕುಡ್ದಂಗೆ ಆಗಲ್ಲ ನನಗೆ. ನಾನು ಬಂದು ನಮ್ಮ ಮನೇಲಿ ಬಿಸಿ ಬಿಸಿಯಾಗಿ ನೀರು ಕಾಯಿಸ್ಕೊಂಡು ಕುಡಿಬೇಕು, ಆವಾಗಲೇ ಸಮಾಧಾನ. ಸೊ ಬನ್ನಿ ಐರನ್ ಮಾಡಿಬಿಟ್ಟು, ಹಾಲು ಬಿಸಿ ಇದೆ, ಸ್ವಲ್ಪ ಆರಲಿ ಐರನ್ ಮಾಡಿಬಿಟ್ಟು ಹಾಲು ಕುಡಿಯೋಣ. ಇಷ್ಟು ಬಟ್ಟೆಗಳು ಎತ್ಕೊಂಬ ಸುಸ್ತಾಗೋಯ್ತು. ಬಂದಾಗಿಂದ ಗಡಗಡ ಅಂತ ಓಡಾಡೋದೇ ಆಯಿತು. ಬಟ್ಟೆ ಎಲ್ಲ ಮಡಚಿಟ್ಟು ಸತೀಶ್ ಬಟ್ಟೆ ಎಲ್ಲ ಐರನ್ ಮಾಡಿ ಬಂದೆ. ನಾವೆಲ್ಲೇ ಹೋಗಿ ಏನೇ ಮಾಡಿದ್ರೂ ಕೂಡ ನಮ್ಮ ಜವಾಬ್ದಾರಿ, ನಮ್ಮ ಕಮಿಟ್ಮೆಂಟ್ಸ್ ಏನಿರುತ್ತಲ್ಲ ಅದನ್ನು ನಾವು ಮುಗಿಸ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಸುಸ್ತಾಯ್ತಪ್ಪ ಅಂತ ಕೂತ್ಕೊಳ್ಳೋಂಗಿಲ್ಲ. ಈಗ ನಾಳೆಯಿಂದ ಕ್ಲಾಸಸ್ ಇದೆ, ಅವಳಿಗೆ ಏನೇನು ಓದಿಸ್ಬೇಕೋ ಬರೆಸ್ಬೇಕೋ ಅದನ್ನೆಲ್ಲ ಮಾಡಬೇಕು. ಜೊತೆಗೆ ನೈಟ್ ಊಟಕ್ಕೆ ಏನು ಮಾಡಬೇಕು ನೋಡಬೇಕು. ನಮಗೂ ಟಯರ್ಡ್ ಆಗುತ್ತೆ, ನಮಗೂ ಬಾಡಿ ಪೇಯ್ನ್ ಆಗುತ್ತೆ. ಸತೀಶನೋ ಆರಾಮ್ಸೆ ಏನು ಬೇಕಾದರೂ ಮಾಡು ಅಂದ್ಬಿಟ್ಟು ಟ್ಯೂಷನಿಗೆ ಹೊರಟೋದ್ರು, ಟ್ಯೂಷನಿಗೆ ಕರ್ಕೊಂಡು ಹೋದರು. ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ಆರಾಮ್ಸೆ 8:30-9 ಗಂಟೆಗೆ ಬರ್ತಾರೆ. ಅವನೇನೋ ಟ್ಯೂಷನ್ಗೆ ಹೋಗ್ತಾನೆ ಬರ್ತಾನೆ. ಬಟ್ ಜವಾಬ್ದಾರಿ ಅನ್ನೋದು ಹೆಣ್ಮಕ್ಳಿಗೇ ಜಾಸ್ತಿ. ಗಂಡಸ್ಗಿಂತ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಏನು ಕನ್ವೆ ಮಾಡ್ತಾಯಿದ್ದೀನಿ ಅಂದರೆ, ಹೆಣ್ಮಕ್ಳೇ ದುಡಿಯೋದು ಜಾಸ್ತಿ. ಹೆಣ್ಮಕ್ಳು ಒಳಗಡೆನೂ ದುಡಿತಾರೆ, ಹೊರಗಡೆನೂ ದುಡಿತಾರೆ. ಅವ್ರಿಗೆ ರೆಸ್ಟ್ ಅನ್ನೋದೇ ಸಿಕ್ಕೋದಿಲ್ಲ. ಈಗ ನಾನು ಅಲ್ಲಿಂದ ಬಂದು ಸುಸ್ತಾಯ್ತಪ್ಪ ಅಂತ ಆರಾಮ್ಸೆ ಇರ್ಬೋದಿತ್ತಲ್ವ, ಟಿ ವಿ ನೋಡಿಕೊಂಡು ಫೋನ್ ಸ್ಕ್ರೋಲ್ ಮಾಡಿಕೊಂಡು. ಸೊ ಏನೋ ಗೈಸ್, ನನ್ನ ಹಣೆಯಲ್ಲಿ ರೆಸ್ಟ್ ಅನ್ನೋದೇ ಬರ್ದಿಲ್ಲ ಅನಿಸುತ್ತೆ. ಬೇಜಾರಿಂದ ಏನು ಮಾಡಲ್ಲ, ಖುಷಿಯಿಂದನೇ ನಗ್ನಗ್ತಾನೆ ಮಾಡ್ತೀನಿ. ಬಟ್ ಆ ದೇವರು ನನಗೆ ಇನ್ನೂ ಶಕ್ತಿ ಕೊಡಲಿ, ಹೆಚ್ಚಿನ ಶಕ್ತಿ ಕೊಡಲಿ, ಎಲ್ಲನೂ ನಿಭಾಯಿಸ್ಕೊಂಡು ಹೋಗುವಂಥ ತಾಕತ್ತು ಕೊಡಲಿ, ಅಷ್ಟೇ ಕೇಳ್ಕೊಳ್ಳೋದು. ಬನ್ನಿ ಹಾಲು ಕುಡಿಯೋಣ, ಹಾರ್ಲಿಕ್ಸ್ ಕುಡಿಯೋಣ. ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು, ಬಟ್ ಬೆಳಗ್ಗೆಯಿಂದ 2 ಸಲ ಟೀ ಕುಡಿದ್ಬಿಟ್ಟಿದ್ದೀನಿ. ಇವತ್ತು ನಿದ್ರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನೈಟು, ಯಾಕಂದರೆ ನಾನು ನಿದ್ರೆ ಮಾಡೋದೇ ಕಮ್ಮಿ. ಅದರಲ್ಲಿ 2 ರೌಂಡ್ ಟೀ ಬೇರೆ ಕುಡ್ದಿದ್ದೀನಿ ಇವತ್ತು. ಇವಾಗ ಹಾರ್ಲಿಕ್ಸ್. ಕಾಫಿ ಕುಡಿತಾ ಇಲ್ಲ ಗೈಸ್, ಹೀಟ್ ತುಂಬ ಆಗಿಬಿಟ್ಟಿದೆ ಅಂತ. ಸಮಾಧಾನ ಆಯಿತು, ಖುಷಿ ಆಯಿತು. ಅವಳು ಸ್ವಲ್ಪ ಓದಿಸ್ತೀನಿ. ನಾನು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅವಳು ಅಂತಾಳೆ. ಸೊ ಅವಳಿಗೆಲ್ಲ ಓದಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ನೈಟ್ ಊಟಕ್ಕೆ ಏನೂ ಮಾಡಲಿಲ್ಲ. ಬೆಳಗ್ಗೆ ಮಾಡಿಟ್ಟು ಚಪಾತಿ ಟೊಮೆಟೊ ಗೊಜ್ಜು ಇತ್ತು. ಸೊ ಸತೀಶ್ ಟ್ಯೂಷನಿಂದ ಕರ್ಕೊಂಬರುವಾಗ ಚುರ್ಮುರಿ ತೊಗೊಂಬಂದಿದ್ರು. ಸೊ ಅದನ್ನೇ ಮಿಕ್ಸ್ ಮಾಡಿ ಎಲ್ಲ ಒಂದು ಬೌಲ್ ತಿಂದ್ರಾಯ್ತು ಅಂತ ತಿಂತಾ ಇದ್ದೀವಿ. ಚುರ್ಮುರಿ ಒಂದು ಇದ್ಬಿಟ್ರೆ ನನ್ನ ಮಕ್ಕಳಿಗೆ ಯಾವ ಊಟನೂ ಬೇಡ, ಏನೂ ಬೇಡ, ಚುರ್ಮುರಿ ಒಂದು ಸಾಕು. ಸೊ ಚುರ್ಮುರಿ ಎಲ್ಲ ತಿಂದ್ಕೊಂಡು ಅದೇ ಚಪಾತಿ ಬಿಸಿ ಮಾಡಿ ತಿನ್ನೋಣ ಅಂತ. ನನಗಂತೂ ಟಯರ್ಡ್ ಆಗೋಯ್ತು. ಒಂದು ಕಡೆ ಹೆಡ್ಏಕ್ ಕೂಡ ಸ್ಟಾರ್ಟ್ ಆಗೋಯ್ತು. ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ನೋಡ್ತಾ ಟೈಮ್ 9:15 ಆಗೋಯ್ತು. ಸೊ ಮತ್ತೆ ಅಡುಗೆ ಮನೆ ಈಗ ಎಲ್ಲನೂ ಬಿಸಿ ಮಾಡಿದ್ದು, ಚಪಾತಿ ಬಿಸಿ ಮಾಡಿದ್ದು ಮತ್ತು ಹಾಲು ಕಾಯಿಸಿದ ಪಾತ್ರೆಗಳು, ಜೊತೆಗೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ, ಚುರುಮುರಿ ತಿಂದಿದ್ದು ಬೌಲ್ಗಳೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ನನಗೆ ಮತ್ತೆ ಈಸಿ ಆಗುತ್ತೆ. ನಾನಂತೂ ಅಡುಗೆ ಮನೆನ ಹಂಗೆ ಇಟ್ಟು ಯಾವುದೇ ಕಾರಣಕ್ಕೂ ನಾನು ಮಲ್ಕೊಳ್ಳೋದಿಲ್ಲ. ನೈಟ್ ಒಂದು ಟೈಮ್ ಎಲ್ಲ ನೋಡಿ ಬೌಲೆಲ್ಲ ತೊಳೆದು ಎಲ್ಲ ನೀರೆಲ್ಲ ಸೋರಿಸಿ ಕಬೋರ್ಡ್ಗೆಲ್ಲ ಎತ್ತಿಟ್ಬಿಟ್ಟು ಹಾಲಿನ ಲೋಟಗಳೆಲ್ಲ ತೊಳೆದು. ಬರಲ್ಲ ನಿನಗೆ ಅಂದರೆ ನಡಿ ಕುತ್ಕೊಂಡು ಓದು ಬರೀ, ಆಯಿತಾ? ತಲೆ ನೋಯ್ತಾಯ್ತು ನನಗೆ ನಿನಗೆ ಹೇಳ್ತಾ ಇರೋದು. ನಿಂಗೆ ನಿದ್ದೆ ಬರ್ತಾಯಿಲ್ಲ ಅಂದರೆ ನಡಿ ಕುತ್ಕೊಂಡು ಟೆಸ್ಟ್ ತಗೋ, ಆಗ ಆರಾಮ್ಸೆ ನಿದ್ದೆ ಬರುತ್ತೆ ನಿನಗೆ, ಕೈಗೆ ಬುಕ್ ಬಂದರೆ. ಅರ್ಥ ಆಯ್ತಾ?
ಕೇಳಿಸ್ತಾ ಅಂದೆ. ಇವರಿಬ್ಬರು ಕಚ್ಚಾಟ ಆರ್ಗ್ಯುಮೆಂಟ್ಗಳು ನಿಲ್ಲೋದೇ ಇಲ್ಲ. ನಾನು ಲೈಟ್ ಆಫ್ ಮಾಡಿ ಆ ಕಡೆ ಹೋಗಿದ ತಕ್ಷಣ ಈ ಕಡೆ ಕಾನ್ವರ್ಸೇಷನ್ನು, ಅದು ನನ್ನ ಪ್ಲೇಸು, ಇದು ನಿನ್ನ ಪ್ಲೇಸು, ಅಷ್ಟು ನಿನ್ನ ಪ್ಲೇಸು ಅಂತ ಶುರು ಮಾಡ್ತಾರೆ ಇಬ್ಬರೂ. ನನಗಂತೂ ಒಂದು ಕೊಟ್ಟು ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಸೊ ನನ್ನ ಪಾಡಿಗೆ ನನ್ನ ತಾಳ್ಮೆನ ತಂದ್ಕೊಂಡು ಅವರಿಬ್ಬರನ್ನು ಮಲಗಿಸಿ, ಸತೀಶ್ ಇನ್ನೂ ಮತ್ತೆ ಬಂದಿರಲಿಲ್ಲ, ಯಾರೋ ಪಾರ್ಟಿ ಫೋನ್ ಮಾಡಿದರು ಅಂತ ಹೋಗಿದ್ರು. ನನ್ನ ಪಾಡಿಗೆ ನಾನು ತುಂಬ ಚಳಿ ಇದೆ, ಬ್ಲ್ಯಾಂಕೆಟು ಜರ್ಕಿನೆಲ್ಲ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಅವ್ರು ಬಂದಮೇಲೆ ಡೋರ್ ತೆಗೆದುಬಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.